ಇವತ್ತು ಆ ಹತ್ತರ ಪದವಿ ಯಾರಿಗೆ ಸಿಕ್ಕಿದೆ? ನಮ್ಮ ಪುಟ್ಟಸ್ವಾಮಪ್ಪನವರಿಗೆ ಸಿಕ್ಕಿದೆ. ನಮ್ಮ ಹುಣಸೂರು ತಾಲೂಕು ಅಲಗೂಡು ಹೋಬಳಿ ಅಡಿಗಾನಹಳ್ಳಿ ಗ್ರಾಮ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡಿರ್ತಕ್ಕಂತ ಯಜಮಾನರಾಗಿ ಬಾಳಿ ಬದುಕಿದಂತ ಪುಟ್ಟಸ್ವಾಮಪ್ಪನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಒಂದು ದಿನ. ಮಾದೇಶ್ವರನ ಕಥೆಯಲ್ಲಿ 10 ಎಂದರೆ ಸ್ವರ್ಗದ ಬಾಗಿಲು ತೆಗೆದಿದೆ, 10 ಕೈಲಾಸದ ಮೆಟ್ಲು ಸಿಕ್ಕಿದೆ, 10 ಮುಕ್ತಿಯ ಪಥ ದೊರಕಿದೆ, 10 ಈ 10ರ ಪದವಿ ಇವತ್ತು ನಮ್ಮ ಪುಟ್ಟಸ್ವಾಮಪ್ಪನವರಿಗೆ. ಅದಕ್ಕೆ 1ರಿಂದ 10ರ ತನಕ ಮಹಾದೇವ ಯಾವ ರೀತಿ ಹೇಳ್ದ ಅನ್ನೋದಕ್ಕೆ ತತ್ವ ಪದದ ಜೊತೆಯಲ್ಲಿ ಮಹಾದೇವನಿಗೆ ಒಂದು ಬಹುಮಾನವನ್ನು ಕೊಟ್ಟರು. ಅದು ಒಂದು ವಿಭೂತಿ ಉಂಡೆ. ಆ ವಿಭೂತಿ ಉಂಡೆ, ಗುರುಗಳೇ ವಿಭೂತಿ ಉಂಡೆ, ಇದು ವ್ಯಾಘ್ರಾನ ಮಹರ್ಷಿಗಳ ಕೊಟ್ಟಂತ ವ್ಯಾಘ್ರ. ಇದು ಯಾವಾಗ್ಲೂ ನಿನ್ ಜೊತೆಲಿರ್ಲಿ, ಇದನ್ನ ಯಾವಾಗ್ಲೂ ಜೊತೆಲಿ ಇಟ್ಕೋ. ಈ ವಿಭೂತಿ ಉಂಡೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ಇವತ್ತು ಮಾದಪ್ಪನನ್ನು ಮೆರವಣಿಗೆ ಮಾಡಬೇಕಾದ್ರೆ ಹುಲಿವಾಹನ ಎತ್ತಿಸ್ತೀವಿ, ಹುಲಿವಾಹನದಯ್ಯ ಅಂತ ಕೊಂಡಾಡ್ತೀವಿ. ಈ ಹುಲಿಯನ್ನು ಬಹುಮಾನವಾಗಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ವ್ಯಾಘ್ರಾನ ಮಹರ್ಷಿಗಳು. ಹನೂರು ತಾಲೂಕಿನಲ್ಲಿ ಅದು ಹುಲಿಯಾಗಿ ಬರುತ್ತೆ. ಯಾವುದು? ವಿಭೂತಿ ಉಂಡೆ. ಮಹಾದೇವ ಆ 1ರಿಂದ 10ರ ತನಕ ಆ ಒಂದು ತತ್ವವನ್ನು ಮಕ್ಕಳಿಗೆಲ್ಲ ಹೇಳ್ಕೊಡು ಅಂದಾಗ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಮಹಾದೇವ. ಕಂಡೆ ನೋವ ಕಂದಿ ನಾನೊಂದು ಹೋಗಿ ನಲ್ಲೆದು ಕಂಡೆ ನೋವ ಕಂದಿ ನಾನೊಂದು ಹೋಗಿ ನಲ್ಲೆದು ವರ್ಣದ ಮುತ್ತು ಮೂಲಾಸ್ಥಾನದ ಮುತ್ತು, ವರ್ಣದ ಮುತ್ತು ಮೂಲಾಸ್ಥಾನದ ಮುತ್ತು, ವರ್ಣದ ಮುತ್ತು ನಾಗೇಶನಲ್ಲಿ ಮುತ್ತು, ವರ್ಣದ ಮುತ್ತು ನಾಗೇಶನಲ್ಲಿ ಮುತ್ತು. ಕೆಂಡೆ ನೋವ ಕಟ್ಟಿ ನಾನೊಂದು ಹೋಗಿ ನಲ್ಲೆಗೂ ಮುತ್ತೊಂದ. ಐದು ವರ್ಣದ ಮುತ್ತು ಐಕ್ಯಸ್ಥಾನದ ಮುತ್ತು, 5 ವರ್ಣದ ಮುತ್ತು ಐಕ್ಯಸ್ಥಾನದ ಮುತ್ತು, 6 ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು, 6 ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು. ಕಂಡೆ ನೋವ ತಂಗಿ ನಾನೊಂದು ಹೋಗಿ ನಲ್ಲೆದು ಗೊತ್ತಿಲ್ಲ. ಏಳು ವರ್ಣದ ಮುತ್ತು, 7 ವರ್ಣದ ಮುತ್ತು ಯೋಗೇಶನಲ್ಲಿತ್ತು, 7 ವರ್ಣದ ಮುತ್ತು ಯೋಗೇಶನಲ್ಲಿತ್ತು, 8 ವರ್ಣದ ಮುತ್ತು ಮಂಟಾಪದೊಳಗಿತ್ತು, 8 ವರ್ಣದ ಮುತ್ತು ಮಂಟಾಪದೊಳಗಿತ್ತು. ಕಂಡೆ ನೋವ ತಂಗಿ ನಾನೊಂದು ಹೋಗಿ ನಲ್ಲೆದು
ಒಂಬತ್ತು ವರ್ಣದ ಮುತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಒಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವರಿಗೆ ಗೊತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವರಿಗೆ ಗೊತ್ತು ಹತ್ತು ಕಟ್ಟೆಯದವ್ವ ತಂಗಿ ನಾನೊಂದ ಹೋಗೇನಲ್ಲಿಗೂ ಮುತ್ತು ಕಟ್ಟೆಯದವ್ವ ತಂಗಿ ನಾನೊಂದ ಹೋಗೇನಲ್ಲಿಗೂ ಮಾದೇಶ್ವರ ನೀವು ಹೋಗ್ಬೇಡಿ ಪುರಿ ತಿಂತ ಇದಾರಿ ಎಲ್ರಿಗೂ ಒಂದೊಂದು ಲೀಟರ್ ಪುರಿನ ಅಳದ್ಬಿಟ್ಟು ಕಟ್ಬಿಟ್ಟವ್ರೆ ನೀವು ತಿನ್ಲಾರು ತಿನ್ಬೋದು ಮನೆಗಾರು ತಕೋಬಹುದು ಇವ್ರು ಕೊಡೋಣ ಈ ಕಡೆ ಮೊದ್ಲು ಎಲ್ರಿಗೂ ಗೊತ್ತಿಲ್ಲ ನಮ್ಮ ಅಡಿಗನಹಳ್ಳಿ ಗ್ರಾಮದಲ್ಲಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಮಲೆ ಮಾದೇಶ್ವರನ ಒಂದು ಪುಣ್ಯಕಥೆಯನ್ನು ಕೇಳುವುದರ ಜೊತೆಗೆ ಸ್ವಾಮಪ್ಪನವರ ಆತ್ಮಕ್ಕೆ ಮೋಕ್ಷವನ್ನ ಕೈಲಾಸ ವೈಕುಂಠವನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಭಗವಂತನ ಲೀಲೆ ದೊಡ್ಡದು. ಎಲ್ಲರಿಗೂ ಟೀ ಕುರಿದೆ ಒಂದು ಜ್ಞಾನ ಆಗೋಯ್ತಪ್ಪ. ಈಗ ನಿಂಪಾಡೆ ನಿಂತೀನಿ ಒಂದು ಅಪೇಕ್ಷೆ ಮೇರೆಗೆ ಸಿದ್ದಪ್ಪಾಜಿ ಅವ್ರ ಗೀತೆ ಕೇಳ್ಕೊಂಡಿದ್ದನ್ನ ಹಾಡ್ತಾ ನಿಮಗೂ ನನ್ನ ಕೊಟ್ಟ ನಮ್ಮ ಕಾರ್ಯಕ್ರಮ ಬರೋಣ. ಮಾದೇಶ್ವರನೇ ನಮ್ಮ ಕರ್ನಾಟಕದ ಕಡೆ ಬರೋ ಸಮಯ ಬಹಳ ಚೆನ್ನಾಗಿದೆ. ಕತೆ ಕೇಳೋಣ. ಲಕ್ಷಿಕನ ಮಗನ ತಂದೋ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮವ ಅರಿತಿಲ್ಲ. ಹೋಗಲಾರೆ ಹಲಗೂರಿಗೆ ನಾನು ಬಂದಿಸುತ್ತ ಧರ್ಮಗುರುವೆ ಚಿನ್ನವ ಮಾಡಿ ಕೊಡುವೆ ಪ್ರಾಣಬೇಕೆಂದು ಗುರುವನಿಗೆ ಪ್ರಾಣವನೇ ಸಮರ್ಪಿಸುವೆ. ಕಾಪಾಡೋ ಉಗೇ ಮಾದೇಶ್ವರ. ಈ ಪವಿತ್ರವಾದ ಸುದಿನದಲ್ಲಿ ಇವತ್ತು ನಮ್ಮ
ಅಡಿಗನಹಳ್ಳಿ ಗ್ರಾಮದಲ್ಲಿ ಪುಟ್ಟಸ್ವಾಮಪ್ಪರವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತಹ ಈ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯನ್ನು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಾದೇಶ್ವರರು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅನಂತ ವರ್ಷಗಳ ಕಾಲ 12 ವರ್ಷ ತುಂಬಿರಬೇಕಾದ್ರೆ ಅಮ್ಮ ಏನ್ ಕಂದ ಹಂಬಲ ಪುಣ್ಯಕ್ಷೇತ್ರಗಳ ಸುತ್ತುವ ಅಂಬಲ ಮಠಮಾನ್ಯಗಳ ನೋಡುವ ಅಂಬಲ ಸುತ್ತೂರು ಕುಂತೂರು ಮಠಗಳ ಮೆರೆಸುವ ಅಂಬಲ ಸರಗೂರು ಶರಣರ ಪೊರೆವ ಅಂಬಲ 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 ಅಮ್ಮ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿಯನ್ನು ಕೊಂಡಾಡಿ ಗುರು ಧ್ಯಾನ ಗುರುಭಕ್ತಿ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಬೇಕೆನ್ನುವ ಹಂಬಲ ನನಗೆ ಆಶೀರ್ವಾದ ಮಾಡು ಮಗನೇ. ಆಟ ಆಡೋ ವಯಸ್ಸಲ್ಲಿ ತೀರ್ಥಯಾತ್ರೆ ಮಾಡಕ್ ಹೋಗ್ತೀನೋ ಬೇಡ ಕಣೋ. ಏನು ಅಂದ್ರೆ ನೀವಾದ್ರೂ ಇವನು ಬುದ್ಧಿವಾದ ಹೇಳಿ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟು ಹೋಗ್ತಾನಂತೆ. ಲೇ ಹೋಗಬೇಡ ಅಂತ ಹೇಳೋದಕ್ಕೆ ನಾವ್ಯಾರು, ಹೋಗು ಅಂತ ಹೇಳೋದಕ್ಕೆ ನಾವ್ಯಾರು? ಕಳಿಸು ಹೋಗ್ಲಿ. ಅವನ ಕಾಲಿಟ್ಟ ನೆಲೆಯೇ ಕೈಲಾಸ, ಮುಟ್ಟಿದ ನೀರೇ ಪಾವನ ತೀರ್ಥ, ನುಡಿದ ಮಾತೇ ವೇದ ವಾಕ್ಯ. ಲೇ ಮುಚ್ಚಿ, ಈ 12 ವರ್ಷಗಳ ಕಾಲ ಇವನಿಗೆ ನಾವು ಅಪ್ಪ ಅಮ್ಮನಾಗಿದ್ವಲ್ಲ, ಇದು ನಮ್ಮ 7 ಜನ್ಮದ ಪುಣ್ಯ. ಕಳಿಸು ಹೋಗ್ಲಿ. ಆ ಕಂಕಳಿಗೆ ಜೋಳಿಗೆಯನ್ನು ಹಾಕಿ ಜೋಳಿಗೆಗೆ ಒಡಾಳವನ್ನು ತರಿಸಿ ಬುತ್ತಿ ಅನ್ನವನ್ನು ಮಾಡಾಕಿದಾಳೆ. ಹಸಿವಾದ ಕಡೆ ಊಟ ಮಾಡಿ ಕೃಷಿಯಾದ ಕಡೆ ಮಲಗಿ ಸುಖವಾಗಿ ಹೋಗಿ ಬಾ ಮಗನೇ ಅಂತ ಕಳಿಸ್ತಾ ಇರಬೇಕಾದ್ರೆ ಶ್ರೀಶೈಲ ಪರ್ವತದಿಂದ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಾದೇಶ್ವರ್ ಬರ್ತಾ ಇದ್ದಾರೆ. ಶಿವಭಕ್ತಿಯನ್ನು ಕೊಂಡಾಡ್ತಾ ಶಿವಾನ್ರಪ್ಪ ನೀವಂಚರವ ಶಿವಾನ್ರವ ಪುರಿ ಟೀ ಕೊಟ್ಟದ ಅನ್ನಿ ಶಿವಾನ್ರಪ್ಪ. ಶಿವ ಅಂದ್ಬಿಟ್ರೆ ಜೀವ ಅಂಟಿಗಿಟ್ಟೋದು ಅಂತ ಕೆಲವರು ಭಯ. ಶಿವಾನ್ರಪ್ಪ ನೋಡ್ರೆ ಏನೇನು ಚಿನ್ನದ ಗಟ್ಟಿ ಕೊಟ್ರಂತ ಕಣ. ಸುಮ್ಮಗ ಈಗಂದ್ರ ಇಟ್ಟು ಚಿನ್ನ ಕೊಡೋದ ಕಣೆ. ಶಿವಾನ್ರವ ಸೇರ್ ಪುರಿ ತಿಂದಿದ್ದಾರೆ ಅಲ್ಲಿ. ಶಿವನಾಮನ ಆಡ್ತಾ ಬರ್ತಾ ಇರಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಕಡೆ ಇಕ್ಕೇರಿ ಎಂಬತಕ್ಕಂಥ ಸ್ಥಳದ ಕಡೆ ಬರ್ತಿರ್ಬೇಕಾದ್ರೆ ಇಕ್ಕೇರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ. ಶಿವಭಕ್ತಿಯನ್ನು ಕೊಂಡಾಡ್ತಾ ಬರ್ತಾರೆ ಇಕ್ಕೇರಿ. ಅನ್ನದಾನವ ಮರೆಯದಿರು, ನಾನು ನನ್ನದು ಎಲ್ಲದಿರು, ಉನ್ನತಿ ಸಾಧಿಸ ಹಗಲಿರುಳು, ಉನ್ನತಿ ಸಾಧಿಸ ಹಗಲಿರುಳು, ನೀನಾನಾತನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಕ್ಷಿ ಬೇರಿಲ್ಲ, ಶಿವನಾಮಕ್ಕೆ ಸಾಕ್ಷಿ ಬೇರಿಲ್ಲ. ಜಗಗಳು ತಪ್ಪವಯ್ಯ, ಜ್ಞಾನವೇ ಗಣಪರ ತಪ್ಪವಯ್ಯ. ಜ್ಞಾನವೇ ಜಗಗಳು ತಪ್ಪವಯ್ಯ, ಜ್ಞಾನವೇ ಗಣಪರ ತಪ್ಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ನಿನಗೆ ಬೇರೇನಿಲ್ಲ. ಶಿವಾನ್ರಪ್ಪ ಶಿವಾನೇ ಅಂದವ್ರು ಒಳ್ಳೇದಾಯ್ತ ಬಿಡಿ.
ಬ್ಯಾಂಕ್ಲಿ ದುಡ್ಡು ಬಡಿಗೆ ನನ್ಗೆ ಬಡ್ಡಿ ಬತ್ತ ಕಣೆ ಎಲ್ರಿಗೂ ಬಂದದ. ನೀವು ಕೂದರ್ಶಿ ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾರ. ಕೂನಿಲ್ಲ ಬಮ್ ಮಾಡಿ ಬಮ್ ಕೆಟ್ಟ ಬಮ್ನೆ ವೆಡೆಕೆ ಇಟ್ಟಿಲ್ದೆ ಕೆಟ್ಟ ನಮ್ಮಟ ಸುಮ್ನೆ ಅಡಗಾನಗಳಿಗೆ ಹೋಗ್ಬಿಟ್ಟು ನಿದ್ಗೆಟ್ಬಿಟ್ಟು ಗೆಟ್ಟ ಅಂತ ಒಂದು ಗಾದಿ ಹೇಳ್ತಾರಲ್ಲ ಗಾಯ್ತಾರೆ ಶಿವಾನ್ರವ ಪುರಿ ಈಚೆ ಬಂದ್ಬಿಟ್ಟವ್. ನಮ್ಮ ಕನ್ನಡ ನಾಡಿನ ಕಡೆ ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲ ಪವಾಡವನ್ನು ಮೆರೆಸಿದ ಊರು ಯಾವುದಪ್ಪ ಅಂದ್ರೆ ಈಗಿನ ಇಕ್ಕೇರಿ. ಅಲ್ಲಿ ಒಬ್ಳು ಹಿಂಗ್ಸಿದ್ಲು, ದೇವಮ್ಮ ದೇವಮ್ಮ ಅಂತ ಕರೀತಿದ್ರು. ಈ ಊರು ದೇವಮ್ಮಲ್ಲ, ಇಕ್ಕೇರಿ ದೇವಮ್ಮ. ಊರು ಜನರಲ್ ಅವಳಿಗೊಂದು ಅಡ್ಡ ಹೆಸರು ಸೇರ್ಸ್ ಕರೀತಿದ್ರು. ಇಕ್ಕೇರಿ ದೇವಮ್ಮ ಅಂತಾನೆ ಕರೀತಿದ್ರು. ಯಾಕೆ ಹೇಳಿ, ಸುತ್ತಮುತ್ತಲ ಊರ್ಲಿರೋ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಇಕ್ತಿದ್ಲಂತೆ. ನೋಡಿ, ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತಿಲ್ಲ, ಎಲ್ಲಾ ಮಕ್ಕಳಿಗೂ ಕಜ್ಜಾಯ ಮಾಡಿ ಇಕ್ಕೋದು ವರ್ಷ ಪೂರ್ತಿ. ಅದು ಎಳ್ಳಸ್ ಕಜ್ಜಾಯ. ಕಜ್ಜಾಯದ ಮೇಲೆ ಎಳ್ಳನ್ಸಿರಲ್ವೇನಾ, ಅದಕ್ಕೆ ಎಳ್ಳಸ್ ಕಜ್ಜಾಯ ಅಂತಾರೆ. ನೀನ್ ಮನುಷ್ಯನಪ್ಪ ನೀನು, ಯಾರ ಕಲ್ಲು ಅನ್ಸ್ಬಿಟ್ಟು ಕಜ್ಜಾಯ ತಿಂದಾರೋ? ಕಲ್ಲಸ್ ಕಜ್ಜಾಯ ಅಂತ ನೀನೇ ತಿನ್ಬೇಕಾಯ್ತದ. ಈ ಕಜ್ಜಾಯ ಮಾಡಿ ಮಾಡಿ ಕೊಡ್ತಿರ್ಬೇಕಾದ್ರೆ ಹೆಂಗಸಗಳೆಲ್ಲ ಕೊಂಡಾಡ್ತಾರ. ನಮ್ ಯಾವ ಕಥ ಐಕ್ಲ ಕಂಡ್ರೆ ಜೀವ ಬಿಡ್ಸ್ಕೊತಾಳಕವ. ಮನ ನಮ್ ಗಂಡ್ಗ ಪುಟ್ಟ ತುಂಬ ಕಜ್ಜಾಯ ತುಂಬ ಕೊಟ್ಟು ಕಳ್ಸಾಳ. ಗೌರ್ನಾದ್ ಕಜ್ಜಾಯ ಬಹಳ ಚೆನ್ನಾಗಿತ್ತು ಕವ. ಜನ ಬಾಕಿ ಎಲ್ಲ ಐಕ್ಳ ಮಾತ್ರ ಕೊಡ್ತಿದ್ದು, ದೊಡ್ಡವ್ರು ಕೊಡ್ತಿರ್ಲಿಲ್ಲ. ಊರಿನ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಎಂತ ಕಜ್ಜಾಯ ಮಾಡಿಕೊಡ್ತಾವಳೆ ಗೊತ್ತೇ? ಮದ್ದಾಕಿರೋ ಕಜ್ಜಾಯ. 3 ತರದ ಮದ್ದು ಹಾಕ್ತಿದ್ಲಂತೆ. ಒಂದು ಒಣಕಲ್ ಮದ್ದು, ಇನ್ನೊಂದು ಊದಲ್ ಮದ್ದು, ಇನ್ನೊಂದು ಪಟ್ಕನ್ ಸಾಯ ಮದ್ದು. ಒಣಕಲ್ ಮದ್ದು ಅಂದ್ರೆ ಎಷ್ಟು ತಿಂದ್ರು ಒಣ್ತ್ಕೊಂಡು ಡಮ. ಊದಲ್ ಮದ್ದು ಅಂದ್ರೆ ಊದ್ಕೊಂಡು ಡಮ. ಇಬ್ರು ಆದ್ರೆ ಒಬ್ಬರು ಬತ್ತಿದಾರೆ, ಅವ್ರು ಆಗ್ಲೇ ಬಂದ್ರಂತ. ಇನ್ನೊಂದ್ ತರದ ಮದ್ದು ಹಾಕ್ತಿದ್ದು ಪಟ್ಕನ್ ಸಾಯ ಮದ್ದು, ತಿಂದೇಟು ನೆಗೆದು ಬಿದ್ದೋಗ ಅಂತಾರೆ. ಈ 3 ತರದ ಮದ್ದು ಹಾಕ್ತವಳೆ. ಊರ್ಲಿ ಯಾರಿಗೂ ಗೊತ್ತಿಲ್ಲ ನೋಡಿ. ಉತ್ತರ ದೇಶದಿಂದ ಬರ್ತಿರೋ ಮೈಕಾರ ಮಾದೇಶ್ವರನ ಗೊತ್ತಾಗೋಯ್ತು. ದೇವಮ್ಮ ಗುಡಿಯಲ್ಲಿರುವ ಶಿಲೆಗಳು, ಮಡಿಲಿರುವ ಮಕ್ಕಳು ಎರಡನ್ನು ದೇವರು ಅಂತಾರೆ. ದೇವರಂತರ ಮಕ್ಕಳಿಗೆ ವಿಷಯಕ್ಕೆ ಜಾಯವನ್ನು ಹಾಕಿಕೊಳ್ತಿರುವಲ್ಲ ನೀನು ಒಬ್ಬಳು ಹೆಣ್ಣ. ನೀನು ಪಾಠ ಕಲಿಸ್ತೀನಿ ತಾಳವಂತ ಮಾದೇಶ್ವರ ಬಂದವಳು ಮನೆ ಮುಂದೆ ಓಡಾಡ್ತಾವೆ. ಯಾವ್ದೋ ವಾಸ್ಕಂಡು ಬಂದ್ಬಿಟ್ಟದ ನಮಗೆಲ್ಲ. ಏನಪ್ಪ ನಿನ್ನ ಹೆಸರು? ಯಾವ್ದೇವಲ್ಲ ಯಾವ್ದೇವನ ಸರಿಯ ಕೇಳಿಸ್ತದ ಕಣ್ ಹೇಳೋ. ಇನ್ನೇಂತಾರೆ ಮಕ್ಕಳ ಎಷ್ಟು ಜನ ಕಿವಿ ಮುಚ್ಚಿದಾರೆ, ನನ್ನೇ ಮಾದೇವ ಅಂತ ಕರೀತಾರೆ ಅಂತ ಬೇರೆ ಹೇಳ್ತಾನೆ ಜೋರಾಗಿ. ಬಾ ಕೂಸು ಒಳಕ್ಕೆ ದುಡ್ಡು ಚೆನ್ನಾಗ ಅವನೇ 15 ದಿನ ಬಳ್ಳಾಗ ನಿಂತ್ಕೋಬೇಕು ಅಂತ ಬದ್ದಾಗ್ತೀನಿ. ಕುಸು ಬಾ ಕಜ್ಜಾಯ ಕೊಟ್ಟನು. ಇದೇನ್ ಈ ಕೇಳ್ತೀಯ? ಸುತ್ತಮುತ್ತ ತಳ್ಳಿಗೂ ಇಕ್ಕಿ ಊರಿಗೆ ಇಕ್ಕೇರಿ ಬಂದಿರೋದು. ಬಾ ಈ ಕೊಟ್ಟನು. ಉಪಾಯ ಮಾಡಿ ಒಳಗ್ ಕರ್ಕೊಂಡು ಹೋಗ್ತಾವಳೆ. ಮಾದೇವನು ಗೊತ್ತಿವಳು ಯಾವ ಕಜ್ಜಾಯ ಕೊಡ್ತಾಳೆ ಅಂತ. ಬುಟ್ಟಿ ತುಂಬಾ ಕಜ್ಜಾಯ ತುಂಬಿಕೊಟ್ಟವಳೆ. ತಿನ್ನಪ್ಪು, ಇದಕ್ಕ ತಿನ್ನು. ತಿಂತ ಬಹಳ ಚೆನ್ನಾಗಿದೆ ತಾಯಿ. ಹಸುದು ಬಂದವನಿಗೆ ಹೊಟ್ಟೆ ತುಂಬಾ ಕಜ್ಜಾಯದ ಊಟನೇ ಇಕ್ಬಿಟ್ಟಿಲ್ಲ ತಾಯಿ. ತಿನ್ನವತ್ತು ಚೆನ್ನಾಗಿರ್ತಕ್ಕಂಥ ತಿನ್ನು ಚೆನ್ನಾಗಿ ಹಿಡೀರಿ, ಚೆನ್ನಾಗತ್ತಿನಪ್ಪ. ಬಹಳ ಚೆನ್ನಾಗಿದೆ ಕಜ್ಜಾಯ, ಬಹಳ ಚೆನ್ನಾಗಿದೆ ತಾಯಿ. ತಿನ್ನು ಸಂಪೂರ್ಣವಾಗಿ ಕಜ್ಜಾಯವನ್ನು ತಿನ್ನು. ಮಹಾದೇವ ಹೇಳ್ತಾನೆ, ದೇವಮ್ಮನವ್ರೆ ನಾನೇನು ಬರ್ಲಾ, ಇವತ್ತೇ ಹೋಗ್ಬೇಕು ಮಗ. ನೀವೊಂದು ವಾರ 15 ದಿವಸ ಇಲ್ಲಿ ಇದ್ದಿದ್ರೆ ಹೆಂಗಿದೀವ ಅಂತ ಒಂದ್ಸಲ ನೋಡ್ಕೊಳ್ಳೋನು. ಅಂದ್ರೆ ಒಣಕಡೆ ಊದ್ಕೊಳಕ್ಕೆ ನೋಡ್ಕೊಳಕ್ ಅವಳು. ಇಲ್ಲ ತಾಯಿ ನಾನು ಇವತ್ತೇ ಹೋಗ್ಬೇಕು. ಅಯ್ಯೋ ಹೋಗೋ ಅಂತ ತಡ್ಕೊಳಕಾಯ್ತ ನಿಂತ್ಕೊಳ್ಳಿ, ಬ್ಯಾಗ್ನ ಕಳ್ಸ್ಕೊಟ್ಟನು. ಊರೊಳಗೆ ಎಲ್ಲೂ ತಿನ್ಬೇಡ, ಊರಿಂದ ಆಚೆ ಎಲ್ಲ ನೀರ್ ಸಿಗುತ್ತೋ ತಿನ್ಕೊಂಡು ಹಂಗೆ ನೀರ್ ಕುಡ್ಕೊಂಡು ನಿಗಿರ್ಕೊಂಡು ಮನಿಕೋ. ಇನ್ನೇಳು ಕಜ್ಜಾಯವನ್ನ ಜೋಳದ ಒಳಕ್ ಹಾಕೋಳು. ಅದು ಯಾವ ಕಜ್ಜಾಯ? ತಿಂದೇಟು ಪ್ರಾಣೋಗ ಕಜ್ಜಾಯ ಅದು. ಮಾದೇಶ್ವರರು ಅವ್ರಿಗೆ ಗೊತ್ತು ಜೋಳಿಗೆ ಒಳಗೆ ಯಾವ ಕಜ್ಜಾಯ ಹಾಕವಳೆ ಅಂತ. ಬರ್ಲಾ ತಾಯಿ, ನೀ ಎಲ್ಲಿ ಬಂದೆ? ಹೋಗ್ ಮಗ, ನಿನ್ ಕತ್ ಮುಗಿತು ಕಣ. ಊರಿಂದ ಆಚೆ ತಿನ್ನು ಹೋಗ್ಬಿಟ್ಟು ನೀರು ಕುಡ್ಕೊಂಡು ನಿಗಿರ್ಕೊಂಡು ಮನಿಕೋ. ಆ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಉಸಿರೆಗನಂತ ಬರ್ತಾ ಇದ್ದಾನೆ ಮೈಕಾರ ಮಾದೇಶ್ವರ. ಏನಂತ? ಆ ಬೀದಿ ಒಳಗಡೆ ಬರುವಾಗ ಮಕ್ಕಳೆಲ್ಲ ಗೋಲಿಗೆಜ್ಗೆ ಆಟ ಆಡ್ತಿದ್ರಲ್ಲ, ಆ ಮಕ್ಕಳಿಗೆ ಜೊತೆಯಲ್ಲಿ ಗೋಲಿಗೆಜ್ಗೆ ಆಟ ಆಡೋ ಮಕ್ಕಳ ಹತ್ರಕ್ಕೆ ಹೋಗ್ತಾನೆ ಮಾದೇವ. ಏನಾವದ ಆಟಕ್ಕೆ ಬರ್ತೀನಿ ಕಣ, ಒಂದೇ ಒಂದು ಆಟ ಕಣ. ಉತ್ತರ ದೇಶದಿಂದ ಬಂದೇವ್ರಿ. ಯಾವ ದೇಶದಿಂದ ಬೇಡ ಅಂತ ಹೇಳ್ತಾರ ಮಾದೇವ ಅಂತ ಕರೀತಾರೆ. ಕರ್ಲಿ ಬಿಡು, ಬೇಡ ಅಂತ ಹೇಳ್ತಾರಲ್ವಾ. ಒಂದೇ ಒಂದು ಆಟ ಹೇಳ್ರ.
ಇಲ್ಲಿ ದೇವಮ್ಮನ ಮಗ ಯಾರು? ಒಬ್ಬನೇ ಮಗನ? ಮಗ ಸ್ವಾಮಿ. ಅದಕ್ಕೆ ಅವರು ಅಂಕ ಸಂಕ ಒಂದು ಇಲ್ಲದೆ ತುಂಡಣ್ಣ ಕಡೆ ಬೆಳಸ್ ಮಡ್ಗಳ. ಹೆಸರೇನಂದ್ರೆ ಪೆಚ್ಚ, ಪ್ರಚಂಡ, ಪ್ರಚಂಡ. ಏ ಪ್ರಚಂಡ, ಕಜಾಯ ಕೊಡ್ತೀನಿ ಬಾರೋ ಇಲ್ಲಿ. ಹೋಗಲು ಊರಿಗೆ ನಮ್ಮವ್ವ ಕಜಾಯ ಮಾಡಿ ಮಾಡಿ ಕೊಡ್ತಾಳ ಊರ್ಲಿರೋ ಮಕ್ಕಳಿಗೆಲ್ಲ. ಇವ್ ನನಗ್ ಕೊಡಕ್ ಬಂದನ ಕಜಾಯ ಕಜಾಯ ಎತ್ಕೊಂಡೋಗಲ್ಲ. ಊರ್ ಮಕ್ಕಳಿಗೆಲ್ಲ ನಿಮ್ಮವ್ವ ಕಜಾಯ ಕೊಡ್ತಾಳೆ, ನಿನಗ್ ಕೊಡ್ತಾಳೇನೋ? ನನಗೆ ಕೊಡಲ್ಲ ಕಣ. ಊರಿನ ಮಕ್ಕಳಿಗೆಲ್ಲ ಕಜಾಯ ಕೊಟ್ರು ತನ್ನ ಮಗನು ಕೊಡ್ತಿಲ್ವ ಅಂತ ಅವಳ ಕಜಾಯನ. ಯಾಕೆ? ಮದ್ದಾಕ ಕೈ ನೆಗದ ಮನಿ ಕತನ ಅಂತ ನೋಡಿ ಆ ಹುಡುಗ ಹಂಗಂದ. ಅದಕ್ಕೆ ಮಾದೇಶ್ವರ ಹೇಳ್ತಾರೆ, ನಾನ್ ನಿನಗ್ ತಂದಿದ್ದೀನಿ ಕಜ್ಜಾಯನ, ನಿನಗ್ ಕೊಡ್ತೀನಿ ಬಾರಿ ಇಲ್ಲಿ ಅಂತ ಕಡೆಯೇ ಕರ್ಕೊಂಡು ಹೋಗಿ ಅವ್ರ ತಾಯಿ ಕೊಟ್ಟಿದ್ದ ಕಜ್ಜಾಯವನ್ನು ತಗೊಂಡು ಮಾದೇವ ಅವ್ರ ಮಗನಿಗೆ ಕೊಟ್ಟ. ತಿನ್ನಪ್ಪ, ತುಂಬಾ ಚೆನ್ನಾಗಿದೆ. ಹಸಿದು ಬಂದವನಿಗೆ ಅಲ್ಲಿ ಹಸಿದು ಬಂದವನಿಗೆ ಯಾವ ರೀತಿ ಹೊಟ್ಟೆ ತುಂಬಾ ಕಜ್ಜಾಯದ ಊಟ ಇಕ್ಕಿದ್ದು ಅದೇ ಕಜ್ಜಾಯನ ತಗೊಂಬಂದದೆ ಮಗನಿಗೆ ಕೊಟ್ಲಲ್ಲ. ತುಂಬಾ ಚೆನ್ನಾಗಿದೆ ಕಣೋ, ಬಹಳ ಸಿಸಿ ಆಗದ ಕಣೋ. ತಿಂದ ತಿಂದ ಕಣ್ಣ ಮೇಕ್ ಹೋಗಿ ಬಿಡ್ರಿಸ್ಬಿಡದ ಅಮ್ಮಾತ ಕೆಳಗಡೆ ರಾತ್ ಪಡ್ಬಿತ್ತು. ಯಾವ ಬಿದ್ದ ಮಕ್ಕಳೆಲ್ಲ ಓಡ್ ಬಂದ್ಬಿಟ್ರದು. ಯಾವ ಅಯ್ಯ ನಿಮ್ ಬಾಯಿಗೆ ಮಣ್ಣಕ್ಕ ಏನಾಯ್ತ್ರ? ನಿನ್ ಮಗ ಇಲ್ಲ, ನಿನ್ ಮಗ ತಾತೂತ್ನ ಹೋಗಿ ಮುದಗಳ ಆಡ್ಕಳಿ. ನನ್ನ ಮಗನ ಯಾಕೆ ಸತ್ತಾನು, ನನ್ನ ಮಗನ ಯಾಕೆ ಸತ್ತಾನು ಅಂದ್ರೆ ನನ್ನ ಮಗನಿಗೆ ಮದ್ದಾಕಿನ ಕಜಾಯ ಕೊಡ್ತಿದ್ನ ಅಂತ ಅವಳು. ಲೇ ಊರ್ಲಿರೋ ಮಕ್ಕಳೆಲ್ಲ ಉದುರು ಅನ್ಬೋದು ಉದುರೋದ್ರು, ನನ್ನ ಮಗ ಗುಂಡ್ಕಲ್ಲ. ಅಲ್ಲಿ ನೋಡ್ಬಾ ದೇವತ್ನಾಥ್ ನಿನ್ ಮಗ ಗುಂಡ್ಕೊಂಡ್ ಮನಗನ ಎಲ್ಲಿಯ ದೇವತ್ನಾಥ್ ಉಟ್ಕೊಂಡಿದ್ದಾನು. ಬಂದ್ ನೋಡ್ತಾಳೆ ಉಟ್ಕೊಂಡು ಮನಗವನು. ಯಾರು ಹೆಂಗ್ ಮಾಡಿದವ್ರು? ನಾವೆಲ್ಲ ಆಟ ಆಡ್ತಿದ್ಮ. ಅವನು ಅವ್ ಬಂದ ಕಜಾಯ ಕೊಟ್ನ, ಇವತ್ತಿನ್ನ ತಿನ್ನೆ ಇವ ಉಂಟಣ್ಣ ಕೊಟ್ಟವ ಅಲ್ಲಿ ಕೊಟ್ಟಾನ ನೋಡು. ಇವ್ ನಮ್ಮನೆ ಬಂದಿದ್ ಮಾದೇವ ಕಂಡ್ರು. ಆ ಮಾದೇವ ಅವನೇ ಕೊಟ್ಟನವ ಇವನೇ ತಿನ್ನವ ಉಂಟಾನವ ಇವನೇ. ಇಕ್ಕೇರಿ ಒಬ್ಬ ಬೆಚ್ಚಿ ಬೆರಗಾಗುವುದು ಇಷ್ಟು ಮಕ್ಕಳ ಮಧ್ಯದಲ್ಲಿ ನನ್ನ ಮಗನಿಗೆ ಹುಡುಕಿ ಕಜಾಯ ಕೊಟ್ಟಿದ್ದಾನಂದ್ರೆ ಇವನು ಸ್ವಾಮಿ ಭಗವಂತ. ದೇವಮ್ಮ ಯಾಕೆ ದುಃಖ ಆಗ್ತಾ ಇದೀಯಾ? ನನ್ನ ಮಗನಿಗೆ ಕಜಾಯ ಕೊಟ್ಟಿದ್ದೀರಲ್ಲ. ಹೌದು, ಬೇರೆಯವ್ರ ಮನೆ ಮಕ್ಕಳು ಸತ್ತಾಗ ಎಷ್ಟು ಸಂತೋಷ ಪಡ್ತಿದ್ದೀನಿ, ಈಗ ದುಃಖ ಆಗ್ತಾ ಇದೀಯಾ? ಎಷ್ಟು ಮಕ್ಕಳು ಸಾಯಿಸಿದೀಯ ಗೊತ್ತಾ ನೀನು? ದೇವ್ರ ನಿಜ ಹೇಳ್ಬಿಡ್ತೀನಿ, ಒಟ್ಟಿಗೆ 18 ವರ್ಷ ಆಯ್ತು ಕಸುಬ್ ಶುರು ಮಾಡಿ ನಾನು. ನನಗ ಮದ್ದಾಗ್ತಾರ ಒಟ್ಟನೋ ಬಂದ್ಬಿಡೋದು. ಅದಕ್ಕ ಯಾವ್ದಾದ್ರು ಒಂದ್ ಗಂಟೆಗೆ ದಿನಕ್ಕೊಂದ್ಸಲ ಹಾಕ್ಲೇಬೇಕು ನಾನು. ನೆನ್ನೆ ಗಂಟೆ 799 ಕಡೆ ಸಾಯಿಸಿನಿ. ಅದೇ ಬೆಕ್ಲ ಹಿಂಗಾಗೋದೇವ ಅವನು. ಅದಕ್ಕೆ ಮದ್ನೇಟೆ ಹಂಗ ಹಾಕ್ತದ. ತೊಲೆ ಮೇಲೆ ಗೆರ ಹಾಕೊಳ್ಳೋದು. ನಾನು ವಾಂತಿ ಬೇದಿ ಬಂದ್ ಸತ್ರ ಮಕ್ಕಳು, ಅದು ನನ್ ಮದ್ನೇಟೆ. ತೊಲೆ ಮೇಲೆ ಗೆರ ಹಾಕೊಳ್ಳೋದು. ಹೊಟ್ಟೆನೋ ಬಂದ್ ಸತ್ರ, ಅದು ನನ್ ಮದ್ನೇಟೆ. ನೆನ್ನೆ ಗಂಟು ಲೆಕ್ಕ ಮಡಗಿವ್ನಿ. ಈಗ ನಿಜ ಹೇಳಿವ್ನಲ್ಲ, ನನ್ ಮಗನ್ ಬದುಕಿಸ್ಕೊಟ್ಬಿಡಿ. ನಂಗೂ ಒಬ್ಬನೇ ಮಗ. ದೇವಮ್ಮ, ಅಷ್ಟು ಮಕ್ಕಳು ಸತ್ತಾಗಪಟ್ಟ ತಾಯಿಂದ್ರ ಶಾಪ, ಆ ಮಕ್ಕಳ ನೋವು ನೀನ್ ಸುಮ್ಮನೆ ಬಿಡುತ್ತಾ? ಅದಕ್ಕೆ ನಾನ್ ಶಾಪ ಆಗ್ತಾ ಇದ್ದೀನಿ ಕೇಳು. ಈ ಕೇರಿ ದೇವಮ್ಮ ಅದ್ರ ಮಕ್ಕಳಿಗೆ ಮದ್ದಾಗ್ತಿದ್ದ ಪಾಪಿ ಅಂತ ಮುಂದಿನ ಕಲಿಯುಗದ ಜನ ನಿನ್ಗೆ ಶಾಪ ಆಗ್ತಾನೆ ಇರ್ಬೇಕು. ನಿನ್ನ ಈ ಪಾಪ ಕಳಿಬೇಕು, ನೀನು ಕಣ್ಣೀರ್ಲ ಕೈ ತೊಳಿಬೇಕು. ಪಟ್ಟನೆ ಮಾಯಕಾರ ಮಾದೇಶ್ವರ ಮಾಯವಾಗುವ. ಸಾವು ಅಂದ್ರೆ ಏನು ಅಂತ ಗೊತ್ತಾಯ್ತು ಅವಳಿಗೆ. ಬೇರೆಯವ್ರ ಮನೆ ಮಕ್ಕಳು ಸತ್ರೆ ನಗ್ತಿದ್ಲು, ನನ್ನ ಮದ್ನೇಟು ಕೆಲಸ ಮಾಡ್ತು ಅಂತಿದ್ಲು. ತನ್ನ ಮಗನೇ ಸತ್ತಾಗ ಗೊತ್ತಾಯ್ತು ನೋವೇನು, ಅದರೊಳಗಿರುವ ದುಃಖದ ಮಡುವೇನು ಅಂತ ಗೊತ್ತಾದದ್ದು ತನ್ನ ಮನೆಯಲ್ಲಿ ಸಾವಾದಾಗ. ಇನ್ನೊಬ್ಬರ ಸಂತೋಷದಲ್ಲಿ ನಾವು ನಲಿದಾಡ್ತೀವಿ, ಅಹಂಕಾರ ಪಡ್ತೀವಿ. ಅವ್ರ ಕಣ್ಣೀರು ಹಾಕ್ತಿದ್ರೆ ನಾವು ಆನಂದ ಪಡ್ತೀವಿ, ಹೊಟ್ಟೆ ಉರಿಸ್ತೀವಿ, ಗೋಳಾಡಿಸ್ತೀವಿ. ಅದೇ ನೋವು ತಿರುಗಿ ನಮಗಾದ ಗೊತ್ತಾಗುತ್ತೆ, ಆಗ ಪರಿಜ್ಞಾನ ಆಗುತ್ತೆ. ನಾನು ಯಾರ್ಯಾರಿಗ ಕಣ್ಣೀರ್ ಹಾಕ್ಸಿದ್ನೋ ದೇವ್ರು ನನ್ ಕಣ್ಣೀರ್ ಹಾಕ್ಸ್ತಾವನಲ್ಲಪ್ಪ ಭಗವಂತ ಅಂತ ಅವ್ರ ಬಾಯಿಲಿ ಆಗ ಬರುತ್ತೆ ಮಾತು. ಇಲ್ಲಿ ತನ್ನ ಸತ್ತ ಮಗನ್ನೇ ಎತ್ತುಕೊಂಡು ಗೋಳಾಡ್ತಾಳೆ ದೇವಾ. ಮಾದೇವಾ ಪ್ರಭೋ ಮಾಯಕಾರ ಉಗೇ ಮಾತ್ಮಲ್ಲಯ್ಯ, ಉಗೇ ಮಾದೇಶ್ವರ.
ಜೈಕಾರ. ಪಾದನಂದಿ ಬಂದೆ ಮತದೇವ ಕಾಯ ಬಂದೆ ನಿನ್ನ ಪಾದನಂದಿ ಬಂದೆ ಮತದೇವ ಕಾಯ ಬಂದೆ ಏಕೆ ತಾಳಲಾರೆ ದಯೆಯಿರದೆ ಬಾಳಲಾರೆ ಕಣ್ಣೀರಿಡುವ ನನ್ನೇರೋದು ಅರಿವಾಗದೆ ಚಂದೆ ನಿನ್ನ ಪಾದ ನಂಬಿ ಬಂದೆ ಮಹಾದೇವ ಕಾಯೋ ತಂದೆ. ಹಸಿವಿನಲ್ಲೂ ನಿನ್ನೆ ಕರೆದೆ ಬಿಸಿಲಿನಲ್ಲೂ ನಿನ್ನೆ ನೆನೆದೆ ದೇವಾ ಮಹಾದೇವಾ ಪಾಪ ಪುಣ್ಯವಂತೂ ಕಾಣೆ ಬೇರೆ ದೇವರ ನಾ ಕಾಣೆ ನಿನ್ನ ಮರೆತು ಬದುಕುವುದುಂಟೆ ನೀನೆ ಹೇಳು ಸ್ವಾಮಿ ಯಾವ ಜನ್ಮದ ಫಲವು ನಿನ್ನ ಭಕ್ತರಾದ ನಾನು ಕಷ್ಟ ನೋಡೆಯ ಕರುಣೆ ತೋರೆಯ ನನ್ನ ಪಾದನಂದು ಬಂದೆ ಮಹಾದೇವ ಕಾಯ ತಂದೆ. ನಿನ್ನ ಮರೆತು ಬದುಕಿರಲಾರೆ ಪಾದ ಬಿಟ್ಟು ನಾದಿರಲಾರೆ ಸ್ವಾಮಿ ಮಹಾದೇವ ಮನಸ್ಸಿನಲ್ಲೂ ನಿನಗೆ ಜ್ಞಾನ ನಾಲಿಗೆಯಲು ನಿನ್ನ ಗುಣಗಾನ ಮನೆದೇವ ಮಹದೇಶ್ವರನೇ ಕಣ್ಣು ತೆರೆದು ನೋಡೆಯ ಉಸಿರಾಗುವ ಉಸಿರು ನೀನು ನಗನಿಗಿತವು ನೀನು ತಾನೇ ನೀನು ಅರಸದೇ ಜೀವ ಉಳಿವುದೇ ನನ್ನ ಪಾದನಂದಿ ಬಂದೆ ಮಹಾದೇವ ಕಾಯೋ ತಂದೆ. ಕಷ್ಟವನ್ನು ಕಟ್ಟೆಯಲ್ಲೋ ಬಾಳಿನಲ್ಲಿ ನಂಬೇನಲ್ಲೋ ಸ್ವಾಮಿ ಮಹಾದೇವ ಕಣ್ಣ ನೀರಿನಲ್ಲೇ ನಿನ್ನ ಪಾದ ತೊಳೆಯಬೇಕೆ ತಂದೆ ಸುಖವನಂದು ಕಾಣೆನಯ್ಯೋ
ಶಾಂತಿಯಲ್ಲಿ ಹೇಳು ಒಂದು ಕಷ್ಟವ ಕಳೆವೆ ನನಗೆ ಸುಖವ ಕೊಡುವೆ ಬೇಗ ಬೇರೆಯ ಸ್ವಾಮಿ ಮಾದಯ್ಯ ನಿನ್ನ ಪಾದನಂದು ಬಂದೆ ಮಹದೇವ ಕಾಯ ಬಂದೆ ನಿನ್ನ ಪಾದನಂದು ಬಂದೆ ಮಹದೇವ ಕಾಯ ಬಂದೆ ಹೀಗೆ ತಾಳಲಾರೆ ದಯೆಯಿರದೆ ಬಾಳಲಾರೆ ಕಣ್ಣೀರುವ ಕಣ್ಣೀರುವುದು ಅರಿವಾಗದೆ ನಿನ್ನ ಪಾದ ಬಂದು ಬಂದೆ ಮಹದೇವ ಕಾಯ ಬಂದೆ ನಿನ್ನ ಪಾದ ಬಂದು ಬಂದೆ ಮಹದೇವ ಕಾಯ ಬಂದೆ ಮಲ್ಲಯ್ಯ ಮುಗೇ ಮಾದೇಶ್ವರ ಜಗದೊಡೆಯನಾಗಿರ್ತಕ್ಕಂಥ ಮೈಕಾರ ಮಾದೇಶ್ವರ ಈ ಕೇರಿ ದೇವಮ್ಮನಿಗೆ ಪಾಠ ಕಲಿಸಿದವನು ಮೈಸೂರು ಪ್ರಾಂತ್ಯದ ಕಡೆ ಬರ್ತಾ ಇದ್ದಾನೆ. ಮೈಸೂರು ಬಂದವ್ರು ನೇರವಾಗಿ ಸುತ್ತೂರು ಮಠಕ್ಕೆ ಹಂಗೆ ಹೊರಟೋಗೋದಾಗಿತ್ತಲ್ವೇ, ಹೋಗ್ಲಿಲ್ಲ. ಮೈಸೂರಿನಿಂದ ಹೆಗ್ಗಡದೇವನ ಕೋಟೆ ಕಡೆ ಮುಖ ಮಾಡಿದ್ರು ಮಾದೇಶ್ವರರು. ಅವ್ರು ಹೋಗಿರೋ ಜಾಗಗಳಲ್ಲಿ ಇವತ್ತು ತೋರು ಗದ್ದಿಗೆಗಳಾಗಿದೆ. ಮೈಸೂರು ಬಿಟ್ರೆ ಜೈಪುರ ಜೇಡಿಕಟ್ಟೆ ಮಾದೇಶ್ವರ, ಹೊಮ್ಮರಗಳ್ಳಿ ಪಕ್ಕ ಜಿನ್ನಳ್ಳಿ ನೇರಳೆಕಟ್ಟೆ ಮಾದೇಶ್ವರ, ಗದ್ದಿಗೆ ಪಕ್ಕ ಕ್ಯಾತ್ನಳ್ಳಿ ಮಾದೇಶ್ವರ, ಹೆಗ್ಗಡದೇವನ ಕೋಟೆ ಪಕ್ಕ ಅಂತರಸಂತೆ ಮಾದೇಶ್ವರ, ಭೀಮನಕೊಲ್ಲಿ ಮಾದೇಶ್ವರ, ತುಮಸೋಗೆ ಮಾದೇಶ್ವರ, ಸಾಗರೆ ಮಾದೇಶ್ವರ, ದಡದಳ್ಳಿ ಮಾದೇಶ್ವರ, ಹಂಚಿಪುರ ಮಾದೇಶ್ವರ, ರಾಜಗೌಂಡುಂಡಿ ಮಾದೇಶ್ವರ, ದೊಡ್ಡಮಗ್ಗೆ ಮಾದೇಶ್ವರ. ಎಷ್ಟು ಊರುಗಳು, 50-60 ಊರುಗಳಲ್ಲಿ ಮಾದಪ್ಪನ ದೇವಸ್ಥಾನ ಇರೋದು. ಈ ಕಾರ್ತಿಕ್ ಸೋಮವಾರಕ್ಕೆ ಜಾತ್ರೆಗಳು ಶುರುವಾಗ್ಬಿಟ್ರೆ ಯುಗಾದಿ ಹಬ್ಬದ ತನಕ ಜಾತ್ರೆಗಳು ನಡೀತಾವೆ. ಎಲ್ಲ ಮಾದಪ್ಪನಿಗೆ ದನಗಳು ಕಟ್ಟುವ ಜಾತ್ರೆ ಪಡುಸಿ ಮೇಲೆ. ಅದಕ್ಕೆ ನೆನೆದವರ ಮನದಲ್ಲಿ ಮಾದೇವ. ನಾವೆಲ್ಲಿ ಕೂತ್ಕೊಂಡು ನೆನ್ಸ್ಕೋತೀವೋ ಆ ಜಾಗಕ್ಕೆ ಅವನು ಬರ್ತಾನಂತೆ. ಸೂಕ್ಷ್ಮವಾಗಿ ಒಲಿಯತಕ್ಕಂಥ ದೇವರೇ ಮೈಕಾರ ಮಾದೇಶ್ವರ. ಈ ಜಗದೊಡೆಯನಾಗಿರ್ತಕ್ಕಂಥವನು ಶ್ರೀಶೈಲದಿಂದ ಬಂದವನು ನಮ್ಮ ಮೈಸೂರು ಪ್ರಾಂತ್ಯ. ಈ ನಾಡನ್ನೆಲ್ಲ ಸುತ್ತಾಡಿ ಭಕ್ತರಿಗೆಲ್ಲ ಭಕ್ತಿಯನ್ನು ಕೊಟ್ಟು ನನ್ನ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಅಂತ ಜಗದೊಡೆಯನಾದ ಮೈಕಾರ ಮಾದೇಶ್ವರ ಪಾದವಿಟ್ಟ ನೆಲೆಯ ನಮ್ಮ ಕನ್ನಡ ಭೂಮಿ, ನಮ್ಮ ಮೈಸೂರು ಪ್ರಾಂತ್ಯ. ಯಾವತ್ತನ ಅಂತೆ ಆ ಮೈಸೂರಿನಿಂದ ಹೆಗ್ಗಡದೇವನ ಕೋಟೆಯ ಸಾಲಿನ ಕಡೆ ಶಿವಭಕ್ತಿಯನ್ನು ಕೊಂಡಾಡ್ತ ಶಿವಾನ್ರವ್ವ ಶಿವಾನ್ರಪ್ಪ ಆ ಶಿವಭಕ್ತಿಯನ್ನು ಕೊಂಡಾಡ್ತಾ ಈ ಕಡೆ ಕೋಟೆ ತಾಲೂಕು, ಆ ಕಡೆ ಸರಗೂರು ತಾಲೂಕು, ಆ ಕಡೆ ಗುಂಡ್ಲುಪೇಟೆ ತಾಲೂಕು, 3 ತಾಲೂಕುಗಳ ಎಲ್ಲೆಯಲ್ಲಿ ಬರ್ತಕ್ಕಂಥ ಬೇಲದ ಕುಪ್ಪೆ ಎಂಬತಕ್ಕಂತ ಸ್ಥಳ. ಬಯಲುಕುಪ್ಪೆ ಇಲ್ಲಿ ಕಣ ಕುಶಲನಗರ TV8 ಇರೋದಲ್ಲಿ ಬೇಲದ ಕುಪ್ಪೆ, ಬ್ಯಾಲ್ಕುಪ್ಪ ಮಾದೇಶ್ವರ ಅಂತಾರೆ. ಆ ಬೇಲದ ಕುಪ್ಪೆ ಎಂಬತಕ್ಕಂಥ ಸುಕ್ಷೇತ್ರ ಮೈಕಾರ ಮಾದೇಶ್ವರರು ಬರೋದಕ್ಕೆ ಮುಂಚೆ ಅಲ್ಲಿ ಯಾವ ಕ್ಷೇತ್ರನೂ ಇರಲಿಲ್ಲ. ಈಗ ಒಂದು ದೇವಸ್ಥಾನ ಮಾತ್ರ ಕಾಡೊಳಗಿರೋದು. ಅಲ್ಲಿಗೆ ಭಕ್ತಿಯನ್ನು ಬೆಳಗ್ತಾ ಬರ್ತಾ ಇದ್ದಾರೆ. ಶಿವಾನ್ರಪ್ಪ ಈಗ ಬೇಕಾದ್ರೆ ಬೇಲದ ಕುಪ್ಪೆ ಎಂಬ ಸ್ಥಳದ ಕಡೆ ಬರ್ತಾ ಇದ್ದಾರೆ ಭಕ್ತಿಯನ್ನು ಬೆಳಗುವುದಕ್ಕಾಗಿ. ಬೇಗನ್ ಬನ್ನಿ ಗೌಡ. ಅವನು ದೂರದಲ್ಲಿಲ್ಲ, ಕಾಣದೆ ಅಡಗಿಲ್ಲ, ಅವನಿಲ್ಲದೆಡೆ ಇಲ್ಲ, ಅವನಿಂದಲೇ ಎಲ್ಲ. ಏ ಮನುಜ ನೀನೇಕೆ ಈ ಸತ್ಯ ತಿಳಿದಿಲ್ಲ, ಈ ಸತ್ಯ ತಿಳಿದಿಲ್ಲ. ಮಾಯೆಯ ತೆರೆಯನ್ನು ಹರಿಸಿದರೆ ಕಾಡುವೆ ನೀ ನಿಜವ, ಹರಿಯುವೆ ನೀ ನಿಜವ. ಮಾಯೆಯ ತೆರೆಯನ್ನು ಹರಿಸಿದರೆ ಕಾಡುವೆ ನೀ ನಿಜವ.
ಹರಿಯುವುದು ನಿಜವಾ. ಕನ್ನಡಿಯನ್ನು ನೋಡಿದರೆ ಬಿಟ್ಟವು ಕಾಣುವುದು. ಕನ್ನಡಿಯನ್ನು ನೋಡಿದರೆ ಬಿಟ್ಟವು ಕಾಣುವುದು. ಕೆಳಗಿನ ಕಣ್ಣನು ತೆರೆದರೆ ತಾನೆ ದೇವನು ಕಾಣುವುದು. ನಿನ್ನನ್ನು ನೀನು ಅರಿತಂತಾದೆ ಶಿವನ ಅರಿಯುವುದು. ಮಾಯೆಯ ತೆರೆಯನ್ನು ಹರಿಸಿದರೇನು ಕಾಣುವೆ ನಿಜವ. ಕಂಡು ಅರಿಯುವೆ ನಿಜವ. ಕತ್ತಲಲ್ಲಿ ನಿಂತು ನೋಡಿದರೆ ಬೆಳಕು ಕಾಣುವುದು. ಬೆಳಕಿಗೆ ಬರದೆ ನೀ ಹಲುಗಿದರೆ, ಬೆಳಕಿಗೆ ಬರದೆ ನೀ ಹಲುಗಿದರೆ ದೇವನು ಕಾಣುವನೇ. ನಿನ್ನನ್ನು ನೀನು ಹರಿಸಲೇ ತಾನು ಶಿವನ ಅರಿಯುವುದು. ಮಾಯೆಯ ತೆರೆಯನ್ನು ಹರಿಸಿದರೇನು ಕಾಣುವೆ ನಿಜವ. ಅರಿಯುವೆ ನಿಜವ. ಅಲ್ಲೊಬ್ಬ ವ್ಯಕ್ತಿ ಇದ್ದ, ಬೇಲದ ಕುಪ್ಪೆ ಅನ್ನೋ ಸ್ಥಳದಲ್ಲಿ, ಚೆನ್ನಾಗಿದೆ ನೋಡಿ. ಅವನ ಹೆಸರು ಸಂಗಪ್ಪ ಅಂತ ಕರೀತಿದ್ರು. ಸಣ್ಣಪ್ಪನ ಸಣ್ಣಪ್ಪ ಅಂದರು, ಸಂಗಪ್ಪ ಏನಂತ ಸರಿ ಕವ. ಊರ್ಲಿರೋ ಜನಗಳನ್ನೆಲ್ಲ ಅವನಿಗೊಂದು ಅಡ್ಡ ಹೆಸರು ಸೇರಿಸ ಕರೀತಿದ್ರು, ಸಂಸಾರಿ ಸಂಗಪ್ಪ. ಫ್ಯಾಮಿಲಿ ಸಂಗಪ್ಪ. ಸಂಸಾರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದ. ಹೇಳ್ತಿ ಅಂದ್ರೆ ಅವನಿಗ ಪ್ರಾಣ, ಇದು ಬೇರೆಯವ್ರಿಗ ಒಂಥರ ವಿಶೇಷ ಪ್ರಾಣ ಕಣ. ಹೆಂಡತಿ ಕಂಡುಬಿಟ್ರೆ, ಮಕ್ಕಳು ಕಂಡುಬಿಟ್ರಂತೂ ಇನ್ನೂ ಪ್ರಾಣ. ಅವನಿಗೆ ವಯಸ್ಸಾದ ಒಬ್ಬ ತಾಯಿ ಇದ್ದ, ಅವಳು ಕಂಡುಬಿಟ್ರಂತೂ ಪಂಚ ಪ್ರಾಣ. ನೆಂಟ್ರಿಷ್ಟಗಳು ಕಂಡುಬಿಟ್ರಂತೂ 18 ಪ್ರಾಣ. ಅಲ್ಲಿಗೆ ಹೆಂಡತಿ, ಮಕ್ಕಳು, ತಾಯಿ, ನೆಂಟರು ಇಷ್ಟು ಚೆನ್ನಾಗಿ ಬಿಟ್ಕೊಂಡ್ರೆ ಪಕ್ಕದ ಮನೆಯವ್ರನ್ನ ಮಾತಾಡಿಸ್ತಿಲ್ಲ. ಸುದ್ದ ಕರ್ಕೋಷ್ಟು ಮುಂಡ ಮಗ. ಬಿಕ್ಸ್ದವ್ರಿಗೆ ₹1 ಹಾಕ್ದವನೆಲ್ಲ, ದೇವಸ್ಥಾನ ಕೈ ಮುಗಿದವ್ರನ್ನೆಲ್ಲ ಬೈತಿದ್ದ. ಎಲ್ಗೋಗಿದ್ಯೋ? ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಕೈ ಮುಗಿದ್ಯಾ? ಕೈ ಮುಗಿದ ತೀರ್ಥ ಕುಡ್ದ್ಯಾ? ಕುಡ್ದ್ನಲ್ಲ. ಇನ್ನೇನು ಕುಡಿಯಂಗಿಲ್ಲ ಅದ್ ಬಿಟ್ರೇನು? ಮತ್ತೇನು ಮಾಡ್ದೆ? ಏಯ್, ಆ ಕಲ್ ತೊಳೆದು ನೀರ್ ಕುಡಿದ್ರೆ ಹೊಟ್ಟೆ ತುಂಬುತ್ತೇನೋ? ತೀರ್ಥ ಅಂತ ತೀರ್ಥ ಯಾವ ದೇವ್ರ ಇರೋನು? ಹಾ, ದೇವ್ರು ಪೂಜೆ ಮಾಡಕ್ ಹೋಗಿದ್ದಂತ. ನೀನ್ ಎಡ್ತು ಪೂಜೆ ಮಾಡೋ. ನನ್ನ ಹೆಂಡ್ತಿಗೆ ಮತ್ತ ಮಧ್ಯಾಹ್ನಕ್ಕೆ ಅಡ್ಗ ಮಾಡಿರ್ತಾಳ. ಮತ್ತ ದೇವ್ರ ಕೈ ಮುಗಿದಂತ ಯಾವ ದೇವ್ರ? ಕಲ್ ದೇವ್ರು. ಈ ತರ ನಾಸ್ತಿಕ ಅವನು. ಯಾರೋ ಸಂಗಪ್ಪ. ಮಾದೇಶ್ವರ ಹುಡಿಕ ಬಂದು ಅವನ ಪುಣ್ಯಾತ್ಮನ. ಯೋ ಸಂಗಪ್ಪ, ನಮಸ್ಕಾರ ನಮಸ್ಕಾರ. ಒಂದಕ್ಕೆ ಕೇಳು ಹೋಯ್ತಾ ಇರ್ಬೇಕು ಅಂದವ. ಏನಪ್ಪ ನೀನು ನಮಸ್ಕಾರ ಅಂದ, ನಾನು ನಮಸ್ಕಾರ ಅಂದ, ಜಮ ಆಯ್ತು ಹೋಗು ಅಂದವ. ಅದೆಲ್ಲ ಸಂಗಪ್ಪನವರೇ, ನೀವು ನಿಮ್ಮ ಮುಖದಲ್ಲಿ ದಾನ ಕೊಡುವಂತ ಕಳೆ ಎದ್ದು ಕಾಣ್ತಾ ಇದೆ. ದಾನ ಪ್ರಭು, ದಾನ ಚಿಂತಾಮಣಿ ನೀವು. ಓ, ನೀನ್ ಚಿಂತಾಮಣಿ ಅಂದ್ರು ಅಷ್ಟೇ, ಕೋಲಾರ ಅಂದ್ರು ಅಷ್ಟೇ, ಕೊಡೋದಿಲ್ಲ ಅಂದ್ಮೇಲೆ ಕೊಡೋದಿಲ್ಲ, ಹೋಯ್ತಾ ಇರ್ಬೇಕು. ಪ್ರಭು ಅಂದ್ರು ಅಷ್ಟೇ, ಅಡಿಗನಹಳ್ಳಿ ಪ್ರಭು ಅಂದ್ರು ಅಷ್ಟೇ, ನಾ ಕೊಡೋದಿಲ್ಲ ಕೊಡೋದಿಲ್ಲ ಕೊಡೋದಿಲ್ಲ, ವಾಗ ಕಡೆ. ಸಂಗಪ್ಪನವರೇ, ಏನಾದ್ರೂ ಧರ್ಮ ಮಾಡಿ ಸ್ವಾಮಿ. ನೀವು ಧರ್ಮ ಮಾಡಿದ್ರೆ ನೀವ್ ಹೆಂಡತಿ ಮಕ್ಕಳು ಇರೋ ತನಕ, ನೀವು ಮಾಡೋ ದಾನ ಧರ್ಮ ಮಾತ್ರ ಕೊನೆ ತನಕ ಸ್ವರ್ಗ ಸಿಕ್ಕುತ್ತೆ. ಸ್ವರ್ಗ. ಹೌ, ನೀ ಸ್ವರ್ಗ ಕೊಡ್ಸಂಗಿದ್ದು ನೀ ಯಾಕೆ ಭಿಕ್ಷಾ ಮಾಡಿ ನಿಂತ್ಕಡೆ? ಸ್ವರ್ಗವಿಲ್ಲ ನಕ್ಕಳು ಹೋಯ್ತಾ ಇರ್ಬೇಕು, ಹೋಯ್ತಾ ಇರೋ ಹಾಗನ್ಬೇಡಿ ಸಂಗಪ್ಪನವರೇ. ಏನಾರು ಧರ್ಮ ಮಾಡಿ ಸ್ವಾಮಿ, ದಯವಿಟ್ಟು ಒಳ್ಳೇದಾಗ್ಲಿ. ಕೊಡೋದಿಲ್ಲ ಅಂತ ಹೇಳದ್ನಲ್ಲ. ಆ ಕೈಲಿರೋ ಬಾಳೆನಾರ ಕೊಡಿ ಸ್ವಾಮಿ. ಓ, ಸರಿಗಿಲ್ಲ, ಅದಕ್ಕೆ ಕಣ್ಣು ಹಾಕ್ತಾ ಇವ. ಬಾಳೆಹಣ್ಣು ಯಾರಿಗೆ ಗೊತ್ತಾ?
ಮನ್ಲಿ ನನ್ನ ಹೆಂಡ್ರವಳಲ್ಲೇ ಜಗತ್ತಿ ಎಲ್ರಿಗೂ ಹೇಳ್ತೀವಲ್ಲ ಹಂಗಲ್ಲ ಕಣ ನನ್ನ ಹೇಳ್ತಿ. ಅದೇನ್ ವಿಶೇಷ ಸ್ವಾಮಿ? ವಿಶೇಷ ಕೇಳ್ಬಿಟ್ರೆ ಬೆರ್ಗಾಗ್ಬಿಟ್ಟೆ. ಮನೆ ಈಚೆ ಬಂದು ಪುನಃ ಮನೆ ಒಳಕ್ ಹೋಗ್ಬೇಕಾದ್ರೆ ಬೀದಿ ಬಾಗಿಲಿ ತಟ್ಟೆ ಇಟ್ಬಿಟ್ಟು ತಟ್ಟೆ ಒಳಗೆ ಕಾಲಿಟ್ಬಿಟ್ಟು ಕಾಲ್ನ ಗಸಗಸು ತೊಳೆದ್ಬಿಟ್ಟು ಕಾಲ್ ತೊಳೆದು ನೀರ್ನ ಬದ್ಬೇರ್ಕೊಂಡು ಸ್ವರ್ಕೊಂಡು ಕುಡ್ಕತಾಳ. ಯಾವಳಿದ್ದಾಳ? ಹಬ್ಬದ ದಿನ ಅನ್ಸುತ್ತೆ. ಹಬ್ಬದ ದಿನ ಮೇಲೆ ಕಣ ದಿನಕ್ಕೆ 20 ಸಲ ಬಂದ್ರು 20 ಸಲ ತೊಳ್ಕ ಕುಡಿತಾಳೆ. ಇವತ್ತು ಇಷ್ಟೊತ್ತಿಗೆ 18 ಸಲ ಆಗದ ಮೊದಲೊಟ್ಟಿಗೆ ಒಟ್ಟಿಗೆ ಅದೇ ಸುಮ್ ತೊಳ್ಕ ಸುಮ್ ಕುಡಿತಾ ಇರೋದೆ. ಪತಿ ಭಕ್ತಿ ಅವರೇ ವಿಚಾರ. ಅವಳಿಗೆ ಮತ್ತೆ ಕೊಡ್ತಾ ಇರೋದು ನಿನ್ ಕೊಡಕಲ್ಲ ಬಿಡ ದಾರಿನ. ಆ ಕೈಲಿರೋ ಎಲ್ಲ ಅಡ್ಕೆ ಕೊಡಿ ಸ್ವಾಮಿ. ಎಲ್ಲ ಅಡಿಕೆ ಯಾರಿಗೆ ಗೊತ್ತಿಲ್ಲ. ಮನೇಲಿ ನಾವು ಮವ್ವ ಮಂಚದ ಮೇಲೆ ಕೂತಾಳ. 80 ತುಂಬೋಗದ ತಲೆ ಅಡ್ಡಾಡ್ತ. ಈ 80 ತುಂಬೋದಲ್ಲ ತಲೆ ಅಡ್ಡಾಡ್ತಂತೆ. ಯಾಕೆ? ನೆಟ್ಟು ಕೊಡೋರು ಜಾಗಿದವ. ಯಮಧರ್ಮ ನಿನ್ ಗೊತ್ತಾಯ್ತು ಬಂದ್ಬಿಡು. ಇದರಾವ್ ಕಮಾನ್ ನೀನ್ ಕಲಿತೆಲ್ಲ ಮುಗ್ದಾಗ ಬಂದ್ಬಿಡು ಅಂದ್ರೆ ಇವ್ರು ನಾ ಬರಕ್ಕಿಲ್ಲ ಅಂತ ತಲೆ ಅಳ್ಳಾಡ್ಸೋದು. ಈಗ ಅಳ್ಳಾಡಗಂಟ್ರೆ ಹೃದಯ ಬರ್ಬಿಟ್ಟಾಕಿ ನಮ್ಮ ಅವ್ರಿಗೆ ಕಳ್ಳ ನಿನ್ನ ಕೊಡಕಲ್ಲ ಬಿಡ ದಾರಿನ. ಸಂಗಪ್ಪನವ್ರೆ ಆ ಕೈಲಿ ಹಿಡಿದ್ರು ಮಿಠಾಯಿ ಬತಾಸು ತಿಂಡಿ ತಿನ್ಸು. ಇದು ನಮ್ಮ ಮಕ್ಕಳಿಗೆ ಕಡ್ಲ. ಮನೆಗೆ ಹೋಗ್ತಿದ್ದಾಗಪ್ಪ ಇಂತ ಕೆಲಸ ಅಂತ ತೋರ್ಸಪ್ಪ ಆರಿಸ್ಬಿಡ್ತೀವಿ ಅಂತವ ಮಕ್ಕ ಸುಮ್ ಸಿಡಿತಾವ. ಸಾಸ್ವಾನಾಗಲ್ಲ. ಮಕ್ಕಳಿಗೆ ನೀನು ಕೊಡಕಲ್ಲ ಬಿಡ ದಾರಿನ. ಸಂಗಪ್ಪನವ್ರೆ ಏನಾದ್ರು ಪುನಃ ನೋಡೋನ ಧರ್ಮ ಮಾಡ ಧರ್ಮ ಒಯ್ದಾರ ಜಾಡಿಸ್ತಾಳ ಬಿಟ್ಟು ಹೋಯ್ತಾ ಅವನೇ. ಮಾದೇಶ್ವರ ಹೇಳ್ತಾರೆ ಹೋಗು ಸಂಗಪ್ಪ ಹೋಗು. ಯಾವ ಹೆಂಡತಿ ಮಕ್ಕಳನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆಯೋ ಅದೇ ಹೆಂಡತಿ ಮಕ್ಕಳು ನಿನ್ನ ಬೆನ್ನು ಚೋರಿ ಹಾಕೋದನ್ನು ತೋರಿಸ್ಬಿಟ್ಟೆ ನಾನು ಇಲ್ಲಿಂದ ಹೋಗೋದು. ಒಂದು ವಾರ ಕಳಿತು ಸಂಗಪ್ಪ ಅವನು ಹುಟ್ಟದ ಹಬ್ಬ. ಮಾದೇಶ್ವರ ಅಲ್ಲೇ ಉಳ್ಕೊಂಡವ್ರ ಗೊತ್ತಿಲ್ಲ ಅವನಿಗೆ. ಹುಟ್ಟದ ಹಬ್ಬನ ವರ್ಷಕ್ಕೊಂದ್ಸಲ ಬಹಳ ಜೋರಾಗಿ ಇಟ್ಕೊತಿದ್ದ. ಇವನು ಹುಟ್ಟದ ಹಬ್ಬದ ವಿಶೇಷ ಏನು ಗೊತ್ತೇ? ಸುತ್ತಮುತ್ತಲೂರ ಇರೋ ನಂಟರಗಳನ್ನೆಲ್ಲ ಕರ್ಸೋದಿವ. ಬೇರೆಯವ್ರನ್ನ ಪಕ್ಕದಟ್ಟವ್ರನ್ನ ಕರಿತಿಲ್ವಲ್ಲ ಕರ್ಕೊಟ್ಬಿಟ್ಟ ಮಗ. ಬಂದಿರೋ ನಂಟರಗಳಿಗೆಲ್ಲ ಇವನೇ ಹೊಸ ಬಟ್ಟೆ ಹೊಲ್ಸೋದು, ಕತ್ಗೆ ಕೈಗೆ ಚಿನ್ನ ಮಾಡ್ಸೋದು, ಮಾಡಿರೋ ಅಡಿಗೆ ಊಟ ಮಾಡೋದಲ್ಲ ಕೇಳಿದ್ದಾನೆ ಮಾಡಬಡ್ಸೋದು. ಏನ್ ಮಾಡಕ್ಕಾಯ್ತದೆ? ಇವರಿಬ್ರು ಮಾತಿಗೆ ಕಂಡ್ರು ಅಲ್ಗೋಗ್ಬಿಟ್ಟು ಬನ್ನಿ ಇಲ್ಲಿಗ ನಂಟರಗಳೆಲ್ಲ ಕೊಂಡಾಡ್ತಾರ. ಏನಣ್ಣ ಮಾಡ್ಸಿರೋದು ಚಿನ್ನನ ಕೈ ಬಕ್ಕತ್ತದ ಹಂಗ ಮಾಡ್ಸನ ಬಂದ್ಯಾ ಊಟ್ರು ಚೇನ. ಇನ್ನೊಬ್ಬ ಅಂತಾಳೆ ಅಡ್ಗ ಮಾಡ್ಸನ ಕವ ಕೇಳದ್ದು ನಿಂಗೇನ್ ಬೇಕಪ್ಪ? ಒಬ್ಬಟ್ಟು. ಕಾಯಿ ಒಬ್ಬಿಟ್ಟು ಚೆನ್ನಾಗಿರೋ ಕಾಯಿಲೆ ಚೆನ್ನಾಗಿರೋ ಕಾಯಿ ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋದ ಕಾಯಿ ಹಾಕ್ತಾರ. ಮೊನ್ನೆ ಎಡವಟ್ಟಾಗಿತ್ತಲ್ಲ ಅದಕ್ಕೆ. ನಿನ್ಗೇನ್ ಬೇಕಪ್ಪ? ನಿನಗೆ ಚಂಪಕಲೆ ಮಾಡಿಸ್ಬಿಡಿ ಸಮಯ. ಯಾವ ಕಲಿಲ್ಲ? ಚಂಪಕಲಿ ಅವತ್ತಿನ ಕಾಲದಲ್ಲಿ ಹುಡುಗನ ಮಟ್ಟವಲ್ಲಿ ಬುದ್ಧಿ ಕಲಿ ಡ್ರೈ ಜಾಮೂನ್ ಮಾಡಿಸ್ಬಿಡಿದ ಕೂತ್ಕಳ. ಅವತ್ತಿನ ಕಾಲದ ತಿಂಡಿ ಒಬ್ಬಟ್ಟು, ಹಾಲುಗರ್ಗ, ಹಾಲುಂಡ್ಗ, ಪೇಣಿ ಚಿರೋಟಿ, ಎರಿಯಪ್ಪ, ಯಡ್ರಪ್ಪನಲ್ಲ ಕಣಿ ಎರಿಯಪ್ಪ ಅಂತ ಕೀಟ್ಲು ಮಾಡ್ತಿದ್ರು. ಸಜ್ಜಪ್ಪ ಬಹಳ ಚೆನ್ನಾಗಿರ್ತಿತ್ತು. ತಂಬಿಟ್ಟು ಆ ಕಾಲದ್ದೇ. ತಂಬಿಟ್ಟು ಡ್ರೈ ಜಾಮೂನ್ ಅಂತ ಈ ಕಾಲದಲ್ಲಿ ಯಾವ್ದ. ಇನ್ನು ನಂಟರಗಳೆಲ್ಲ ಹೊಸ ಬಟ್ಟೆ ಹೊಲಿಸಿ ಕೇಳದ ಮಾಡದ ತಿಂಡಿ ಎಲ್ಲಾ ಊಟ ಮಾಡಿ ಸಂತೋಷ ಪಡ್ತಾ. ನಂಟರಗಳೆಲ್ಲ ಏನು ನಮ್ ಸಂಗಾಪನ ಬಿಟ್ರೆ ಇದು ಯಾರಿದರು ಅಂತ ನಾವೊಬ್ಬ ಎಡ್ತಿ ಗಜ್ಜಾರ್ತಾರೆ ಸೀರೆ ತಂದು ಉಡ್ಸ್ಬಿಟ್ಟ. ಅವತ್ತು ಊಟದ ಬುದ್ದಿನ ಮಾವಿನಕಾಯಿನ ಕೋಕ್ ನಂಚಂದು ಮುಸ್ಕು ಗಿಸ್ಕು ಎಲ್ಲ ಜೋರ ಬಿದ್ದದ. ಗಂಡನ ಕೂತ್ಕೊಳ್ಳು ಬಿಡ ನಿಂತ್ಕೊಳ್ಳು ಬಿಡ. ಕೂತ್ಕೊಂಡ್ರಿ ಅಂತಾಳೆ, ನಿಂತ್ಕೊಂಡ್ರಿ ಅಂತಾಳೆ. ಇನ್ ಕುಡಿಬೇಕಪ್ಪ ಒಂದೊಟ್ಟ ಹಾಲು ಕುಡಿದಿ ಅಂದ್ರೆ, ಒಂದೊಟ್ಟ ಮಜ್ಜಗನಾರು ಕುಡಿದಿ ಅಂದ್ರೆ, ಒಂದ್ ಎಳ್ನೀರ್ ತರ್ಸ್ಲಿಯ ಈ ಸೇಸ್ ಹಾಕಂಡ್ರಿ ಇವತ್ತು ಊಟದ ಬೇಲ್ವೇನ್ರಿ ಅದಕ್ಕ ಒಂದ್ ಲೋಟ ಹಾಲಾರ ಕುಡಿದಿ. ಬಾದಾಮಿ ಏನ್ ಗಂಡನ ಕೂತ್ಕೊಳ್ಳೆ ಬಿಡ. ಹುಡ್ಸಾಣೆ ಹಾಕೊಂಡು 2 ಕಾಲು ಬೆಳಗ್ ಮಾಡ್ಬಿಟ್ಟಾಳ ಅವತ್ತು. ಇನ್ ವಯಸ್ಸಾದ ಮುದುಕಮ್ಮ ಇದ್ಲಲ್ಲ ಸಂಗಪ್ಪನವ್ರು ಅವ್ವ, ಅವಳಿಗೂ 18 ಮಾಡೋದು ಒಂದ್ ಘಟಮನ ಸೀರೆ ತಂದು ಉಡ್ಸ್ಬಿಟ್ಟನ ಕಾಗ ಮಾರ್ಕಂದು. ಏನ್ ಸಂಗ ಸಂಗ ಏನೋ ಇಲ್ಲ ಕೂಕತ್ತಾಳ. ಇನ್ನು ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಹೊಲಿಸ್ಬಿಟ್ಟವನೆ. ಏನು ಮಕ್ಕಳು ಅಲ್ಲಕಲ್ಲ. ನಮ್ಮಪ್ಪ ಸತ್ತೋಗಿದ್ರು ಬೇರೆಯವ್ರು ಬಂದು ನೋಡಕ್ಕೆ ಬಂದಿಲ್ವಲ್ಲ ನಮ್ಮಪ್ಪನ. ಇನ್ನೂ ಬಂದಲ್ಲ ಉದ್ಘಾಟನೆ ನಮ್ಮಪ್ಪ ನೋಡ ಎಷ್ಟು ಚೆನ್ನಾಗಿ ಹೊಸ ಬಟ್ಟೆ ಹೊಲ್ಸನ. ಓ ಏನ್ ಇವು ಅಂತಾರ ಅವು ಅಂತಾರ ಎಲ್ಲಾ ಕೊಂಡು ಆಡ್ತಾವ್ರೆ.
ನಂಟ್ರಿಷ್ಟಗಳೆಲ್ಲ ಕೊಂಡಾಡ್ತಾವ್ರೆ, ಮಕ್ಕಳೆಲ್ಲ ಕೊಂಡಾಡ್ತಾವ್ರೆ. ಇವರೆಲ್ಲರೂ ಕೊಂಡಾಡ್ತಿರ್ಬೇಕಾದ್ರೆ ಏನ್ ಸಂಭ್ರಮ ಮಾತಂದ ನೋಡಿ. ಬಾವಾಜಿ, ಈ ಸಂಸಾರವೇ ಸ್ವರ್ಗ ಅಂತ ಯಾವನ ಮನದಿಂದ ಸಿಕ್ಬಿಟ್ಟು ಅಂದಲ್ಲ, ಅದಕ್ಕಿಂತ ಸ್ವರ್ಗ ಇದು ಬಾವಾಜಿ. ಹೆಂಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ನೆಂಟರು, ನನ್ನ ತಾಯಿ, ಇವ ಅವ ನೀನು ಎಲ್ರೂ ಸಂಸಾರವೇ ಸ್ವರ್ಗ ಅಂತ ಚಪ್ಪಾಳೆ ಹೊಡಿತಿರ್ಬೇಕಾದ್ರೆ ಈ ಕೂಗು ಮಾದೇಶ್ವರ ಕಿವಿಗೆ ಬಿತ್ತು. ಹಂಗಪ್ಪ, ನಿನ್ ಸಂಸಾರವೇ ಸ್ವರ್ಗವೋ, ಆ ಸ್ವರ್ಗದ ಗುಡ್ಡಿ ಇವತ್ತು ತೋರಿಸ್ತೀನಿ ನೋಡು ಅಂತ ಮಾಯಾಜಾಲದಿಂದ ಕೈ ಬೀಸಿದ್ರಲ್ಲ ಮಾದೇಶ್ವರರು. ಚೆನ್ನಾಗೆ ಊಟ ಮಾಡಿ ಎಲ್ಲ ಕತ್ ಕೂತವ್ರೆ. ಸಂಗಪ್ಪ ಚೆನ್ನಾಗೆ ಓಡಾಡ್ತಿದ್ದವನ ಮೇಲೆ ಕಾರು ನಡಟ್ಟಿ ಒಳಗೆ ಧಾಮರ್ ಬಿದ್ದ. ಬಿದ್ದೇಟ್ಗತ್ತಾಗ ಒಂದೇಟು ಜೀವ ಹೊಂಟಾಯ್ತು ಸಂಗಪ್ಪನಿಗೆ. ಹೋಗಿರಂಗ್ ಮಾಡ್ಬಿಟ್ಟ ಅವನ. ಹೆಂಗೆ ಕಣ್ ಕಾಡ್ತಿಲ್ಲ, ಮೂಗ್ಲಿ ಬಾಯಿಲಿ ಗಾಳಿ ಆಡ್ತಿಲ್ಲ, ಕೈ ಕಾಲು ಅಲಗಾಡ್ತಾ ಇಲ್ಲ, ಒಂದ್ ಸತ್ತೆಣೆ ಹಂಗ್ ಬಿದ್ಕತ್ತು ಹಂಗ್ ಬಿದ್ದವನೆ. ಒಳಗ್ ಜೀವ ಅದ. ಈ ಅವ್ರ ಆಡೆ ಮಾತೆಲ್ಲ ಗೊತ್ತಾಗಬೇಕು. ಎಡ್ ಕಿವಿ ಮಾತ್ರ ಬಿಟ್ಟವನೆ. ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಎಡ್ ಕಿವಿ ಮಾತ್ರ ಕೇಳಿಸುತ್ತೆ. ಯಾಕೆ ಇವ್ರು ಆಡೋದೆಲ್ಲ ಗೊತ್ತಾಗಬೇಕಲ್ಲ. ಯಾವಾಗ ನೆಟ್ಟಿ ಒಳಗೆ ಬಿದ್ದು ನಂಟಗಳೆಲ್ಲ ಮುತ್ಕೊಂಡ್ಬಿಟ್ರು. ಅನ್ಯಾಯ ವರ್ಷಕ್ಕೊಂದು ಹಬ್ಬ ಮಾಡಿ ಕರೀತಿದ್ದ ಹೊಂಟೋಗ್ಬಿಟ್ನಲ್ಲ ಅವನ ಮುಂದ್ಬಿಟ್ಟು. ಏನವ ಮಾಡೋದು ಅಂತ ನಂಟ್ರಗಳೆಲ್ಲ ಮುತ್ಕೊಂಡ್ಬಿಟ್ಟದೆ. ಒಬ್ಬಂತಾಳೆ, ಅಯ್ಯೋ ಎದ್ ಬರಂಗ ಅವನೆಲ್ಲ ಅಂತ. ಇನ್ನೊಬ್ಬಂತ, ಮುದ್ಕಮ್ಮ ಅಲ್ಲಿ ಪಕ್ಕದಲ್ಲಿ ಕೂತಿದ್ದವ ಮುದ್ಕಪ್ಪ ಅಂತ. ಬೆಳಗ್ಬಿಟ್ರಲ್ಲ, ಇತ್ತ ಬರಲ್ಲ, ನೋಡ್ತೀನಿ ಮುಖನ. ವಸ್ತು ಹೊಂಟೋಗ್ಬಿಟ್ಟದ. ಈ ವಸ್ತು ಹೊಂಟಾಗದ ಮಾತು ಸಂಗಪ್ಪನ ಕೇಳಿಸ್ತಾ ಅದೆಲ್ಲ ಬಿಟ್ಟೆ ಐತೆ. ನಮ್ಮಟ್ಲೆ ಹೊಂಟ್ಕೊಂಡು ನನ್ನ ವಸ್ತೇ ಹೊಂಟೋಯ್ತು ಅಂತ ನನ್ನ ತಮಾಸ್ಕಿರ್ಬೇಕು ಅಂತೀವ. ಆ ವಸ್ತು ಹೊಂಟಾಯ್ತು ಅಂದಾಗ್ಲೇ ಆ ಪಕ್ಕದಲ್ಲಿ ಕೂತಿದ್ ಇಡ್ತಿ ಅಂತ ಏನಂತ ಗೊತ್ತಾ? ಅಯ್ಯೋ, ಆ ಲಗ್ನದಲ್ಲಿ ಸತ್ತೋಗ 5 ತಿಂಗಳು 6 ತಿಂಗಳು ಮನೆ ಬಿಡು ಅಂದ್ರೆ ಮನೇಲಿದ್ದು ಎತ್ಕಳಿ ಬೇರೆ ನಾಚಕ ಅಂದಾವ. ಹಾಗಂದೇಟ್ ಗಾನ ಮಾತಾ ಗೋರ್ಕೊಂಬಂದು ಈಚೆ ತೂಪು ಇಟ್ಬಿಟ್ರು. ಸಂಗಪ್ಪ ಅಂತಾನೆ ಬಿಡೆ ನಿಜವಾಗ್ಲೂ ತಕೊಂಬಂದು ಈಚೆಗೆ ಹಾಕೊಂಬಿಟ್ರು. ಎಣ ಆಗಿದ್ರು ಗೊತ್ತಾಯ್ತಿರ್ಲಿಲ್ಲ. ಅದು ಜೀವ ಇದ್ರು ಗೊತ್ತು. ಜೀವ ಅಲ್ವಾ ಅದು? ಜೀವ ಅದಲ್ಲ ಒಳಗಡೆ. ಅವ್ರಿಗೆ ಆ ಒಳಗಡೆ ಜೀವ ಇರೋ ಹೊತ್ತಿಗೆ ಕೊಂಬಿಡ್ದಂಗೆ ಕೂಸರದಾಯ್ತು ಅನ್ನೋ ಮಟ್ಗೆ. ಅಯ್ಯೋ, ನಿಜವಾಗ್ಲೂ ತಕೊಂಬಂದು ಈಚೆಗೆ ಹಾಕೊಂಬಿಟ್ರಲ್ಲ ನನ್ನ. ಆ ನಂಟರಗಳೆಲ್ಲ ಅಲ್ಲೇ ಇದ್ರಲ್ಲಿ 2 ಕಾಲು 2 ಕೈಲು ನರಕನ್ ಮುರಿದೆ ಒಂದು ವಿಭೂತಿ ಗಟ್ಟೆ ಕಾಲಿಸಿ ಅಡುಗೆ ಇಕ್ಬಿಟ್ಟದೆ. ಬೆಲ್ಲ, ಗಂಧದ ಕಡ್ಡಿ, ಕರ್ಪೂರ ಎಲ್ಲೂ ಹಸು ಮಾಡ್ಬಿಟ್ಟದೆ. ಈಚೆ 1-2 ಸೌದ ಸೀಳೆ ಹಾಕ್ಬಿಟ್ಟು ಒಗನು ಹಾಕ್ಬಿಟ್ಟು ಒಬ್ಬ ತಳ ಸತ್ತ ನಾನಂಗ್ ಕಂಡನವ. ಎದ್ ಬರಂಗ ಅವನಲ್ಲವ. ಮುಖ ಒಂಚೂರು ಆರ ಕೆಟ್ಟಿದ್ದವ. ಸಂಗಪ್ಪ ಅಂತಾನೆ, ನಂಗೆ ಸತ್ತಿದ್ರು ತಾನೆ ಬಡಿಯಾಕ್ಲೆ ನಿಮ್ಗೆ ಸತ್ತಾನ ನಂಗೆ ಕಾಣೋದು. ಎದ್ದು ಬಂದ್ರೆ ನಿಮ್ಮ ಒಬ್ರು ಮಡಗಲ್ಲ ಅಂತಾನೆ. ಎಲ್ಲಾರ ಮಾತು ಅವನು ಕೇಳಿಸ್ತಾ ಇದೆ. ಅವನಿಗಿಂತಿರಿಕ ಮಾತಾಡಕ್ ಕಣ್ಣಿಲ್ಲ, ಮೂಗಿಲ್ಲ, ಕೈ ಇಲ್ಲ, ಕಾಲಿಲ್ಲ. ಓನ್ಲಿ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಹೋಯ್ತಿಲ್ಲ. ಕರೆನ್ಸಿ ತೀರೋಗ್ಬಿಟ್ಟದ. ಬತ್ತಾದ ಒಳಕ್ಕೆ ಆಚ್ಕೊಯ್ತಿಲ್ಲ. ಯಾವಾಗ ಎಡ್ತಿನ ಹಿಡಿದು ಕುಣಿಸ್ಕೊಂಡಿರೋದು ಬಿಟ್ಬಿಟ್ರ ಪಣಾರನ್ನ ಎಗದ್ ಬಿಡೋಳು ಗಂಡನ ಮೇಲೆ. ಇದೋ ಸಂಗಪ್ಪ ಅಂತ ಇವಳು ಬಾಯಿ ಮಣ್ಣಕ್ಕೆ ಎಲ್ಲಿಗೆ ಬಂದಳಪ್ಪ ಇವ. ಒಡೆದು ಗಂಡು ಮನೆಯಲ್ಲೆಲ್ಲ ಉದುರಿಸ್ ಕೂತಾಳಲ್ಲ ಇವಳಿಗೆ. ಏನು ಬಂದಿರೋದು? ಬರೀ ನಾಟಕ, ಬರೀ ನಾಟಕ, ಬರೀ ನಾಟಕ. ಮೇಲತ್ಕಂಡೆ ಬಿದ್ದಿದ್ದಾವಳೆ. ಇನ್ನು ವಯಸ್ಸಾದ ಮುದುಕಮ್ಮ ಇದ್ಲಲ್ಲ, ಅವ ಬ್ರಹ್ಮನ್ನೇ ಬೈದ್ ಕೂತಾಳ. ಬ್ರಹ್ಮ, ನನ್ನ ತಲೆ ಮೇಲೆ ಮಣ್ಣೆ ಹಾಕ್ಲಿ ನನ್ನ ಮಗ ಅಂದ್ರೆ ಅವನ್ ತಲೆ ಮೇಲೆ ಮಣ್ಣೆ ಹಾಕಂಗ್ ಮಾಡುದಿಲ್ಲ. ನಿರಾಯಿಸ್ ತೊಡ್ದಾಗ ಅವ ಬ್ರಹ್ಮನ್ನೇ ಬೈದ್ ಕೂತಾಳ. ಇನ್ನು ಮಕ್ಕಳೆಲ್ಲ, ಅಯ್ಯೋ ಅಪ್ಪಾಜೇ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಅವನ್ ಲೆಕ್ಕ ಕೊಡದೆ ಹೊಂಟೋಗ್ಬಿಟ್ಟೆಲ್ಲ ಅಪ್ಪಾಜಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಎಲ್ಲ ತಿನ್ಕತಾರಲ್ಲ ಅಪ್ಪಾಜಿ. ಲೋ, ನಮ್ಮ ಅಪ್ಪ ಸತ್ತೋಗಿದ್ರು ಒಬ್ರು ನೋಡಕ್ಕೆ ಬಂದಿಲ್ವಲ್ಲ. ಬೇರೆಯವ್ರು ಸತ್ತೋಗಿದ್ರೆ ಇವ್ ಹೋಗಿದ್ದಾನೆ ನೋಡಕ. ಕಾರ್ ಕೊಟ್ಗ ಕೂತ್ಗ ಕಟ್ಟು ಬೇಗ ತಗೋ ಊತಾಕೋ. ಮಕ್ಕಳೆಲ್ಲ ಅಪ್ಪನಿಗೆ ಕುರ್ಚ್ ಕಟ್ತಾವ್ರ ಒತ್ಕೊಂಡು ಹೋಗಕ್ಕೆ. ಒಂದ್ ಕಡೆ ಹೆಂಡತಿ, ಒಂದ್ ಕಡೆ ಮಕ್ಕಳು, ಒಂದ್ ಕಡೆ ತಾಯಿ, ಒಂದ್ ಕಡೆ ನೆಂಟರು ಎಲ್ಲಾ ಗೋಳಾಡ್ತಾವ್ರೆ. ಒಂದ್ ಸ್ವಲ್ಪ ಹೊತ್ತಿನಲ್ಲಿ ಸಂಗಪ್ಪ ನನ್ನ ಮನೆ ಸ್ವರ್ಗ ಅಂತ ಹೇಳಿದ್ದ. ಒಂದು ಗಳಿಗೆ ನರಕದ ಒಳೆ ಆಗೋಯ್ತು. ಇಷ್ಟನ್ನೆಲ್ಲ ಮಾಡೋರು ಯಾರು? ವೀರಪ್ಪ. ಸಿದ್ದಪ್ಪಾಜಿ ಕತ್ತಲೆ ಕಾಣೋದು. ಇಷ್ಟನ್ನೆಲ್ಲ ಮಾಡಿರೋನು ಯಾರು? ಜೋರೆಗಳೇ, ಮಾದಪ್ಪ ಭಿಕ್ಷುಕರ ರೂಪದಲ್ಲಿ ಬರ್ತಾ ಇದ್ದಾನೆ. ಬ್ರಹ್ಮ ಕಪಾಲವ ಹಿಡಿದು ಜೀವ ಭಿಕ್ಷೆಯಲ್ಲಿ ನಡೆದು, ಬ್ರಹ್ಮ ಕಪಾಲವ ಹಿಡಿದು ಜೀವ ಭಿಕ್ಷೆಯಲ್ಲಿ ನಡೆದು, ವಿಧಿ ನೀಡಿದ ಈ
ಹೇಗಿದ್ದರೆ ನಮ್ಮೇಲೆ. ಹಾ, ಏನ್ ಸ್ವಾಮಿ ಸಂಗಪ್ಪನ ಮನೆ ಮುಂದೆ ಇಪಾಟಿ ಜನ ಸಂಗಪ್ಪ ಸತ್ತೋರು ಹೊಳಿ ಹಾ? ನನ್ ಸಂಗಪ್ಪ ಸತ್ತೋರು ಏನ್ ಹೇಳ್ತಾ ಇದ್ದೀರಾ? ಸತ್ತೋರು ಕೈಯ ಆಯ್ತು ಸುಮಾರು ಇದಕ್ಕ ನನ್ ಕಷ್ಟ ನನ್ಗಾಗ ಗೊತ್ತ ಅಂದ್ರ ಸತ್ಯವಾದ್ನ. ಅಲ್ಲ ಸ್ವಾಮಿ, ಮೊನ್ನೆ ದಿನ ಒಂದ್ ಬಾಳೆಹಣ್ಣು ಕೇಳಿದ್ರು ಕೊಡದೆ ಹೋದ್ರು, ತಕೊಂಡೋದ್ರ ಇವತ್ತು. ಏನ್ ತಕೊಂಡೋದ್ರು ಸ್ವಾಮಿ? ಏನ್ ಹೊತ್ಕೊಂಡೋದ್ರು ಸ್ವಾಮಿ? ಯಾರ್ ಮುಂತಾರೆ ಹೇಳ್ತೀರ? ಯಾರ ಮುಂದೆ ಹೇಳ್ದೆಯ ಓ, ನೀವಿಬ್ರು ಯಾಕೆ ಹಿಂಗ್ ಅಳ್ತಾ ಇದ್ದೀರಾ? ಅಯ್ಯೋ ನಮ್ ಕಷ್ಟ ನಮ್ಗ ಕೈಗ ಬಂದಿ ಮಾಡ್ಸಿನ ಕೊಡದೆ ಹೊಂಟದ ಅಂತ ನಾವ್ ಅಳ್ತಾವಿ. ಬಂಧನ ಇಲ್ಲಿ ಪುರಾಣ ಆಡ್ಕೊಂಡು ಎತ್ಕೋಗ. ಅಯ್ಯೋ ಏನಾಗ್ಬೇಕು ನೀವು ಸಂಗಪ್ಪನಿಗೆ? ದೊಡ್ಡ ಬಾವ ಚಿಕ್ಕ ಬಾವ ಓಹೋ, ಏನಪ್ಪ ಇಬ್ರು ಮಾತಾಡ್ಕೊಂಡು ಒಳಗಡೆ ಹೋಯ್ತಾವ್ರೆ. ಈಗ್ಲಾರು ಹೋಗಿ ಬಂದಿ ಇಸ್ಕೊಳವ ಅಂತ ಮಾದೇಶ್ವರ ಹೇಳ್ತಾರೆ. ಏನಪ್ಪಾ, ಇರೋರ್ನ ಇಲ್ಲೋ ಇಲ್ಲ ನೋಡ್ಬೋದು, ಸತ್ತವ್ರ ಎಲ್ಲಿ ನೋಡಕ್ಕಾಯ್ತು? ಒಂಚೂರು ಮುಖ ನೋಡ್ಕೊಳ್ಳ. ಒತ್ಕೊಂಡು ಹೋಗ್ಕೊಂಡು ಕೂತ್ಕೊಂಡು ನೋಡೋದು ಯಾರು ಬೇಡ ಅಂದ್ರು ಇದ್ರ ಒತ್ಕೊ ಹೋಗು ನೀನೇ ತಗಂದ ಒಬ್ಬ. ಮಾದೇಶ್ವರ ಒಳಗಡೆ ಬರ್ತಿರ್ಬೇಕಾದ್ರೆ ಎಲ್ಲರ ಕಣ್ಣು ನೀರು. ಮಾದೇಶ್ವರ ಹೇಳಿದ್ರು, ಯಾರು ಒಳಬೇಡಿ ನಿಲ್ಸಿ. ಅದಕ್ಕ ಸ್ವಾಮಿ ನಗಬಾರ್ದು, ಎಲ್ಲರೂ ಇನ್ ನಗದಾರ ಸತ್ತವ್ರ ಮುಂದೆ ನೋಡಿ. ನಿಮ್ ಸಂಗಪ್ಪನನ್ನ ಬದುಕಿಸ್ಕೊಡ್ತೀನಿ, ನೀವು ಯಾರು ಒಳಬಾರ್ದು. ಏನಂತಕಮ್ಮ, ಸತ್ತವ್ರನ್ನ ಬದುಕ್ಸಕ್ಕಂತ? ಅಯ್ಯ, ಯಾವ ಹುತ್ತಲ್ಲಿ ಯಾವ ಆವಿದ್ದೆ ಯಾರು ಗೊತ್ತು, ಸುಮ್ ಕೂತ್ಕೊ ನೋಡ. ಇನ್ನೊಬ್ಳು ಬಂದ, ಸ್ವಾಮಿ ಈಗ ನೀವು ಬದುಕಿಸ್ತೀವಿ ಅಂದ್ರಲ್ಲೇ ನಿಮ್ಗೆ ಏನ್ ಕೊಡ್ಬೇಕು ಹೇಳಿ, ಕೂತ್ಕ ಮಾತಾಡ್ಬಿಡ ಒಂದಾವ. ಒಂದ್ ಗಡಿಗೆಲ್ಲ ಹಾಲು, ಪಚ್ಕರ್ಪುರ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೊಂಡು ಪಂಚರಸ ಮಾಡ್ಕೊ ಬನ್ನಿ. ಎಲ್ಲ ಓಡಾಡ್ಕ ಬಂದ್ಬಿಟ್ರು. ಸ್ವಾಮಿ ತಗಳಿ ಮತ್ತೆ ಕುಡಿಸ್ಬಿಟ್ಟು ಕಳಿಸ್ಬಿಡಿ. ಮಾದೇಶ್ವರರು ಆ ಗಡಿಗೆನ ಕೈಲಿಡ್ಕೊಂಡು ಎಲ್ಲರೂ ಈ ಕಡೆ ಕೇಳಿ, ಸಂಸಾರ ಸಂಗಪ್ಪನ ನಂಟ್ರೆ, ಸಂಸಾರ ಸಂಗಪ್ಪನ ಮಕ್ಕಳೇ, ತಾಯಿಯೇ, ನಂಟ್ರೆ, ಎಂಟಿಯೇ, ಎಲ್ಲ ಗಮನ ಇಟ್ಟು ಈ ಕಡೆ ಕೇಳಿ. ಹೇಳ್ತೇನೆ ಹೇಳಿ ಸಮಯ ನಿಮ್ಗೆಲ್ಲ ಸಂಗಪ್ಪ ಬೇಕು ತಾನೆ? ಬೇಕ ಸಮಯ ಬೇಕ ಪ್ರಾಣ ಬೇಕಾ ಹೋಗ್ಬಿಡ್ತೀನಿ ಸಮಯ. ಸುತ್ಕೇಸ್ ಮಡ್ಗ, ಆ ಸುತ್ತಗಲ್ ಪ್ರಾಣ ಅಂತೇನು? ಇನ್ನೊಬ್ಬ ಅಂದ, ನಮ್ ಬಾವ ಬೇಕು ಒಳ್ಳೆ, ನಮ್ಗ ಇನ್ನೇನು ಬೇಕಾಗಿಲ್ಲ ಅಂದ ಒಬ್ಬ. ಸರಿ, ಈ ಹಾಲನ್ನು ಯಾರು ಕುಡಿತಾರೋ ಅವ್ರು ಸಾಯ್ತಾರೆ, ಸಂಗಪ್ಪ ಬದುಕತ್ತಾನೆ. ಅದ್ಯಾರು ಬನ್ನಿ ಮತ್ತ ಕುಡಿಯೋರ್ ಮುಂದಕ್ಕೆ ನಂಟಗಳಿಗೆಲ್ಲ ತುಪ್ಪಾಕಿ ತಕೊಂಡ್ ಗುಂಡು ಹೊಡೆದಾಗಾಯ್ತು. ಯಾವಲ್ಲ ಒಳಕ್ ಬಿಟ್ಟಮ್ಮ, ನಾವು ಕುಡ್ಕ ಸಾಯದಂತ ಅವ್ನು ಬದುಕಳದಂತ. ಚೆನ್ನಾಗದ ಕಣನೆ ಇದು, ಇದು ಚೆನ್ನಾಗದ ಬಿಡು. ಒಬ್ಬ ಹೆಡ್ತಿಗೆ ಆಗಲಿ ಸಣ್ಣ ಮಾಡ್ತಲ್ಲೇ ಐಕಳ ಕರ್ಕ ಆ ಕಡೆ ಇದ್ದಪ್ಪ, ಇನ್ನೊಬ್ಬ ಹಿಂಗ್ ಸನ್ನೆ ಮಾಡ್ತಾವನೆ. ಐಕಳ ಕರ್ಕಡೆ ಈ ಕಡೆ ಇದ್ದ ಮಾತ. ಒಂದೊಂದು ಗಳಕ್ಕೆ ಆತ ನಂಟಗಳೆಲ್ಲ ಒಬ್ಬರಿಲ್ದ ತಗೆಂತ ಕಡ್ದೊಟ್ಟು, ಒಂದ್ ಗಳಕ್ ಒಬ್ರು ಇಲ್ಲ. ಸಂಗಪ್ಪ ಅಂತಾನೆ ಎಲ್ಲೂ ನಮ್ ಭಾವ, ಚಿಕ್ಕಪ್ಪ, ಸಡ್ಕ ಒಬ್ರು ಇಲ್ಲ. ಎಲ್ಲ ಹೊಂಟೋದ್ರು ಆಗ್ಲೇ ಊರ್ಗ. ಯಾರು ಕುಡಿದೀರೇನು? ನಮ್ಮವ್ವ, ನನ್ನ ಹೆಂಡ್ರು, ನನ್ ಚಿನ್ನು, ನನ್ ಡಾರ್ಲಿಂಗು. ಗೊತ್ತಾಯ್ತ ಈಗ ಯಾರು ಕುಡಿತಾರೆ ಅಂತಿವ್ರು. ಹಾಗಂದ ಕೂಡ್ಲೆ ಆ ಪಕ್ಕದಲ್ಲಿ ತಾಯಿ ಇದ್ಲಲ್ಲ, ಮುದ್ಕಮ್ಮ ಅಂತ ಬಂದ್ರು. ಮಾದೇಶ್ವರ ನಂಟರುಗಳೆಲ್ಲ ಹೊಂಟೋದ್ರಲ್ಲ. ಮುದ್ಕಮ್ಮ, ಮುದ್ಕಮ್ಮ, ಅಯ್ಯ ಕೇಳಿಸ್ತದ ಕಡೆ ಹೇಳೋದಕ್ಕೆ ಹೊಡಿಯ, ನನ್ ಕುಡಿ ಅಂತ ಅಂತ ಕ್ಯಾಣೆ ಪಟ್ಟು ಬಂದಿದ್ದು ಒಳಗೆ. ಅದೇ ಕಡೆ ನಿಂಗೆ ಯಾರು 89 ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಊರು ಹೋಗುವಂತದ ಕಾಡು ಬಾ ಅಂತದ ಬಿದ್ದೋಗ ಮರ ಹೊಡೆದಾಗಿರೋ ಕನ್ನಡಿ. ನೀ ಹಾಲು ಕುಡಿದು ಶಿವ ಅಂದ್ಬಿಟ್ರೆ ನಿನ್ನ ಮಗ ಬದುಕಿ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿದೆ. ಕುಡಿಯವ ಅಲ್ಲ ಕುಡಿಯಬೇಕಪ್ಪ. ನನ್ನ ಮಗನಿಗಿಂತ ಹೆಚ್ಚ ಸುಮಾರು ದಿವಸ ಅನ್ನೋ ಒಂದು ಆಸೆ ಇಟ್ಕೊಬಿಟ್ಟಿನಿ. ಅದೇನವ? ನಮ್ ಸಂಗಪ್ಪಂದು ಕಿರಿ ಎಣ್ಣದ ನೋಡಿದೆ. ಅದೇ ಪುಟ್ಲಿಂಗೆ. ಅದಕ್ಕಿಂತ ಇಲ್ಲೇ ಓಡಾಡ್ತಿತ್ತಲ್ಲ ಪುಟ್ಗೌರಿ ಅಂತ. ಆ ಹೆಣ್ಣು 3 ವರ್ಷ ತುಂಬ್ತೋ, ಹೆಣ್ಗ ದಾರಿ ಗಂಟು ಸಾಯಲ್ಲ ಅನ್ಬಿಟ್ಟು ಹಾಕೋತೀನಿ. ಇನ್ನು 12 ವರ್ಷ ಬೇಡವಾ? ಮತ್ತ ಈ ಹೆಣ್ಗ ದಾರಿ ಗಂಟ ನೀನೆಲ್ಲ ನಮ್ ಸಂಗಪ್ಪನೆಲ್ಲ ಈ ಊರವರೆಲ್ಲ ವಾಕೋ ಸತ್ತರು ಕುಡ್ದಲ್ಲ ನೋಡ್ದಕ್ಕದ ಮುದುಕಿ ಕುಡಿಸ್ಬಿಟ್ಟಿದೆ ನಿನ್ನ ಎಷ್ಟು ಹೊಡ್ದಾಗ ಅಂತ ಎಡ್ರಗ್ ಓದ್ಕ ಮನಿ ಕಡವ. ನಮ್ಮ ಮೌನೇ ಕೈ ಕೊಟ್ಬಿಟ್ಲಲ್ಲ. ನನ್ನ ಹೆಂಡತಿ ಅವಳು ಅಷ್ಟು ಹತ್ಗಂಟು ಮೇಲೆ ಹತ್ಗಂಡು ನಾನು ಬಂದ್ಬಿಡ್ತೀನಿ ಅಂತ ಬೆದೀತಿದ್ದವ. ಜ್ಞಾನ ತಪ್ಪೋದವ್ರ ಮನಗ್ಬಿಟ್ಟಾಳ. ನಾಟಕ ಜ್ಞಾನ ತಪ್ಪೋಗಿಲ್ಲ, ಇವಳೆ ತಪ್ಪಿಸ್ಕೊಬಿಟ್ಟಾಳ. ಇತ್ತಾಗೆತ್ತರ ಆತ ಬೇದ್ಕಾತಾಳ, ಅತ್ತಾಗೆತ್ತರ ಇತ್ತ ಬೇದ್ಕಾತಾಳ. ಮಾದೇಶ್ವರ ಅಂದ್ರು ನೀರಾಕಿ ಎಬ್ಸಿ, ಅವ್ರನ್ನ ಬಿಡಬೇಡಿ ಎಬ್ಸಿ. ನೀರಾಕಿ ಮೇಲೆ ಕೆಬ್ಬಿಸಿದಾಗ ಇಗಳು ಕಾಪಾತ್ ಬಿಡ್ತು. ಏನೇ ಅದೇ ಕಣವ, ನೀನು ಸತಿ ಸಾವಿತ್ರಿಗಿಂತ ಮಹಾ ಕೀರ್ತಿವಂತೆ ಆಗ್ತೀಯ. ನಿನ್ನ ಗಂಡನಿಗೆ ಹಾಲು ಕೊಡುದು ಪ್ರಾಣ ಕೊಡು ತಾಯಿ. ಹೌದಾ? ಕುಡಿಲಕ್ಕ ಒಂದ್ ಎಣೆ ಹೋಗದ್ಮೇಲೋ, 7 ಎಣೆ ಹೋಗದ್ಮೇಲೋ, ಅಯ್ಯೋ ಒಂದೋಗಿರೋದಕ್ಕೆ ಈ ಪಾಟಿ ಹೇಳ್ತಾ ಇದ್ರಿ, 7 ಹೋದ್ರು ಕೇಳ್ಬೇಕಾ ತಾಯಿ? ಅದನ್ನೇ ಹೇಳ್ತಾ ಇರೋದು. ಈಗ ಒಂದ್ಸ್ ನನ್ ಗಂಡ ಸತ್ತೋಗನ, ಅವನ್ನ ಬದುಕ್ಸಕ್ ಹೋಗ ನಾ ಕುಡಿದ್ರೆ ನನ್ ಕಂಕ್ಳಲ್ಲಿ 10 ತಿಂಗಳದ, ಅದು ಹಾಲಿಲ್ದೆ ಸತ್ತೋಯ್ತದ. ಇವೇಡು ಸಾಯಕ್ಕೆ ಅಂತ ಅವ ಆಗ್ಲೇ ಸತ್ತೋಗನ. ಇತ್ತೀಚೆಗೆ ನೀಚ್ ಬುದ್ಧಿ ಕಲ್ತ್ಕೊಂಡು ನಾನೇ ನಿಗರ್ಸ್ಬೇಕು ಅಂತಿದ್ಯ ಅವನ. ನೆನಪಾಕ್ದಟ್ಟೆ ಅವನ್ನ ಅಂತಿದ್ಯಾ.
ಕುಡಿಲ ಕಣೆ ಥೋಡಾಗ ಯಾವ್ದದೆ ಹೇಳ್ತಿ ದೊಂಟೆವಾದ ಸಂಗಪ್ಪ ಬಹಳ ಜೀವ ಮಾಡಿ ಕಂಡಿದ್ದ ಅವಳ ಮೇಲೆ ನಿಜವಾಗ್ಲೂ ಜೀವ ಹೊಂಟದಾಗ ಆಗೋಯ್ತು ಕೊಟ್ಬಿಟ್ಲಲ್ಲ ನನ್ನ ಹೇಳ್ತಿ ಕಯ್ಯ ಇನ್ನು ಮಕ್ಕಳು ಇವ್ನು ಹೊತ್ಕೊಂಡೋಗ ಚಟ್ಟಕ್ಕೆ ಹೋಗ್ಬಿಡ್ತಿದ್ರಲ್ಲ ನೀವ್ ಯಾರಾದ್ರೂ ಹಾಲು ಕುಡಿರಪ್ಪ ನಾವ್ ಹಾಲ್ನೇ ಕುಡಿಯಲ್ಲ ಹೇಳಿ ಹಾ? ನಾವ್ ಹಾಲ್ನೇ ಕುಡಿಯಲ್ಲ ಇನ್ನು ನಿಸ ಕುಡ್ದಾರೆ ವಿಷ ಕುಡಿತೀವಿ ನಾವು ಹಾಲು ಕುಡಿಯಲ್ಲ ಅಂತಂದು ಯಾರೂ ಕುಡಿಲಿಲ್ವಲ್ಲ ಮಹದೇಶ್ವರ ತಾವೇ ಹಾಲ ಘಟನೆ ಕುಡಿದು ಬಿಟ್ರು ಅವ್ರ ಹಾಲು ಕುಡಿದು ಉಸಿರಿಗೆ ನಗ್ತಿರ್ಬೇಕಾದ್ರೆ ಸತ್ತ ಮಲಗಿದ್ದ ಸಂಗಪ್ಪ ದಿಢೀರ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟು ಇವ್ನು ಯಾವಾಗ ಎದ್ದು ನಿಂತ್ಕೊಂಡ್ಬಿಟ್ಟು ನಾವು ಐತಿ ನಂಟರುಗಳೆಲ್ಲ ಎಂದಿರ್ತೀರಿ ಹಾಕ್ಬಿಟ್ರು ಸಂಗಬಾಜೆ ಸಂಗಬಾಜೆ ತೊಲಗೋಗ ಆಚೆ ಇನ್ನೊಬ್ಬ ಅಂದ ಬಾಜಿ ಕೈಗೆ ಬಂದಿ ಮಾಡಿಸಿದ್ರಲ್ಲ ಅದು ಹೋಗ ಆಚೆ ಇನ್ಮೇಲೆ ನಾವು ಸಂಸಾರಿ ಸಂಗಪ್ಪನಲ್ಲ ಹೇಳ್ತಿದ್ದವ ಏನು ಅಂದ್ರೆ ನಾನು ಕಂಡ್ರಿದ್ರೆ ಹಾಕ್ಸಿ ಎಲ್ಲ ಕೊಳ್ಳೆಯಲ್ಲಿ ಮಚ್ಚ ಮಾಯಾಂಗಣಿ ಮತ್ವಾನಿ ಸುಭದ್ರಿ ಕೊಡೆಯಲ್ಲಿ ಮಚ್ಚ ಇವಳ ಎಂಥ ನಾಟಕ ಆಡ್ತಾಳೆ ಈಗ ಸ್ವಲ್ಪ ಹೊತ್ತು ಮುಂಚೆ ಎದ್ದು ಹೊಂಟೆ ಹೋದ್ಲು ಈಗ ಪುನಃ ನಾನೇನ್ ಮಾಡ್ದೆ ಮಾಯಾಂಗಣಿ ತೊಲಗೈಲಿ ಆಚೆ ಮುದ್ಕ ಮಾತಾಡಲ್ಲ ಕೂಸು ನನ್ನ ಎತ್ಕೊಳ್ಳ ಸಾಂಗ್ಟ ನಿನ್ ಬದುಕಿಸ್ಬಿಡ್ತು ಕಲ ಒಟ್ಟ ಒಳಗೆ ಸುಣ್ದಳ್ ಕುದೇನ್ ಕೊತನ್ ಕುದೇನು ನಿಂದು ಎತ್ಕೊಳ್ಳ ಮುದುಕಿ ಊರವರೆಲ್ಲ ಸತ್ತೋದ್ರು ನಾ ಕುಡಿಯಲ್ಲ ಅಂದ್ರೆ ನಿಂದು ಎತ್ಕೊಳ್ಳು ನಾನೇ ಸಾಯಿಸ್ಬಿಡ್ತೀನಿ ಈಗ ನೋಡು ಮಕ್ಕಳು ಬಂದ್ಬಿಟ್ರಪ್ಪ ಸತ್ತೋಗಿದೆ ಹಳ್ಳ ತೆಗೆದು ಪುರಿಗಿರಿ ಎಲ್ಲ ತಂದು ನೆಂಟರಿಗಿಷ್ಟಗಳೆಲ್ಲ ಬಂದು ಇನ್ನೇನು ಹಳ್ಳ ತೆಗೆದು ಮೇಲಕ್ಕೆ ಇದೆ ಎಣೆ ಎತ್ತವತ್ನಲ್ಲಿ ಬದುಕ ಕೂತ್ಕೊಂಡೆಲ್ಲ ಈಗ ತೆಗ್ದಿರ ಹಳ್ಳಿಗೆ ಯಾರನ್ನೂ ತಗದಪ್ಪ ಈಗ ಇನ್ನೊಬ್ಬ ಗಂದಲೇ ನಾವು ದುಡುಕ್ಬಾರ್ದು ಈಗ ನಮ್ಮ ಅಣ್ಣ ತಮ್ಮದಿರೆಲ್ಲ ಮಾತಾಡ್ಕೊಂಡ್ರ ಒಂದ್ ಕಲ್ಗೆ 2 ಅಕ್ಕಿ ಹೊಡೆದಂಗ ಆಯ್ತದೆ ಹೆಂಗ ಅಪ್ಪಾಯಿ ಆಗಿದ್ರು ಬದುಕವನೆ ಬದುಕಿರೋ ಹೊತ್ತಲ್ಲಿ ಲೆಕ್ಕ ತಕೊಂಡ್ಬಿಡೋ ಜೀವ ಸಮೇತ ಊತ ಹಾಕ್ಬಿಡೋ ಒಂದ ಇನ್ನೊಬ್ಬಂಗ ಜೀವ ಸಾಕೈತೆ ಅದ ಹೆಂಗೇನ ಊತಾಕೋದು ಏನ್ ಮಾಡೋದು ಹೇಳೋ ಅದೇ ಆತ ಕರ್ಕ ಹೋಗೋಣ ಮೆಟ್ರ ಮೇಲೆ ಕಾಲ್ ಮಾಡ್ಬಿಡ್ತೀನಿ ಅಂತವನೇ ಕಂಬಿಡು ನೀನು ಇನ್ನೊಬ್ಬನಪ್ಪ ಲೆಕ್ಕ ಕೊಡಪ್ಪ ಲೆಕ್ಕ ಕೊಟ್ಬಿಡು ಈಗೆಲ್ಲ ಲೆಕ್ಕನೂ ಕೊಟ್ಬಿಡು ಛೀ ಪಾಪಿಗಳ ಜೀವ ಸಮೇತ ತಂದನೆ ಮಣ್ಣು ಮಾಡೋ ನೀವೆಲ್ಲ ಮಕ್ಕಳು ಇವಳು ಎಂತಿ ಇವರೆಲ್ಲ ನಂಟ್ರು ನಿಮ್ಮೆಲ್ಲ ಪ್ರಾಣನೇ ಇಟ್ಕೊಂಡಿದ್ದೆ ಬೆನ್ನಿಗೆ ಚೋರಿ ಹಾಕ್ಬಿಟ್ರಲ್ಲ ಪಾಪಿಗಳ ಇಲ್ಲಿಯ ತನಕ ನಾನು ಸಂಸಾರಿ ಸಂಗಪ್ಪನಾಗಿದ್ದೆ ಇನ್ಮೇಲೆ ಶರಣ ಸಂಗಪ್ಪ ಭಕ್ತ ಸಂಗಪ್ಪ ಮುಕ್ತ ಸಂಗಪ್ಪ ಇನ್ಮೇಲೆ ನಿಮ್ಮ ಸಹವಾಸ ನನಗೆ ಬೇಡ ತೊಲಗೋಗಿ ಇಲ್ಲಿಂದ ತೊಲಗೋಗಿ ಆಚೆ ಯಾಕ ಬಾವಿಂಗಾಡ್ತಾ ಇದ್ದಾನೋ ಇಲ್ಲ ತಲೆಕೆಟ್ಟೋಯ್ತು ಅನ್ನೋದ ಕಣ ನೆಂಟ್ರಿಷ್ಟಗಳಲ್ಲ ಏನೇ ಮಾಡಿದ್ರು ಕೂಡ ಸಂಗಪ್ಪ ಏನಂದ ಗೊತ್ತ ಮಹಾಮಹಿಮ ಭಿಕ್ಷುಕನ ರೂಪದಲ್ಲಿ ಬಂದು ಅಜ್ಞಾನದ ಕಣ್ಣನ್ನು ಮುಚ್ಚಿಸಿ ಜ್ಞಾನದ ಕಣ್ಣನ್ನು ತೆರೆಸಿದ ಪುಣ್ಯಾತ್ಮ ನೀನು ಭಿಕ್ಷುದವನಲ್ಲ ಮಾಯಿಕಾರ ಮಾದೇಶ್ವರ ನನಗೆ ದರ್ಶನ ಕೊಡು ಅಭಯ ಕೊಡು ಅಂತ ಕರೀತಾ ಇದ್ದಾರೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ ಜಗಧಾನ ಭೂಮಿಯಿಂದ ಬಿಡದೋ ಭವದಾದಯನು ಮೀರಿಸೋ ಕಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ ಶಿವನೇ ಮಣಿಬುದು ನಿನ್ನಯ ಭಕ್ತಿ ಪ್ರಭಾರು ಶಿವನೇ ಮಣಿಬುದು ನಿನ್ನಯ ಭಕ್ತಿ
ಬಂಧುವೇ ಕಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ ಕಾಯೋ ತಂದೆ ಕಾಯೋ ತಂದೆ ಕಾಯೋ ತಂದೆ. ಇಕ್ಕನೆ ಮೈಕಾರ ಮಾದೇಶ್ವರ ತಾನು ಪ್ರತ್ಯಕ್ಷನಾಗಿ ಅಭಯವನ್ನೆತ್ತುತ್ತಾ ಸಂಗಪ್ಪ ಇನ್ಮೇಲೆ ನೀನು ಶರಣ ಸಂಗಪ್ಪನಾಗಿ ಭಕ್ತ ಸಂಗಪ್ಪನಾಗಿ ಮುಕ್ತ ಸಂಗಪ್ಪನಾಗಿ ನನ್ನ ಮೊದಲ ಜಾತ್ರೆಯಲ್ಲಿ ನಡೆಯಲಿ. ಮಾದೇಶ್ವರಿಗೆ ಮೊದಲ ಜಾತ್ರೆ ನಡೆದದ್ದು ಬೇಲದ ಕುಪ್ಪೆಯಲ್ಲಿ. ಇವತ್ತು ಬೇಲದ ಕುಪ್ಪೆ ಮಾದೇಶ್ವರ ಅಂತ ಹೆಗ್ಗಡದೇವನ ಕೋಟೆಯಿಂದ ಮುಂದೆ ಬರುತ್ತೆ, ಸರಗೂರು ಪಕ್ಕದಲ್ಲಿ. ಪ್ರತಿ ಕಾರ್ತೀಕ ಸೋಮವಾರದ ಕೊನೆಯ ಸೋಮವಾರ ಲಕ್ಷಾಂತರ ಜನ 16,000 ದನಗಳು ಸೇರುವಂತ ದೊಡ್ಡ ಜಾತ್ರೆ ಯಾವ ಬೇಲ್ಕುಪ್ಪೆ ಮಾದೇಶ್ವರ ಜಾತ್ರೆ. ಪ್ರತಿ ಅಮಾವಾಸ್ಯಲ್ಲೂ ಕೂಡ ಸಾವಿರಾರು ಜನ ಸೇರ್ತಾರೆ ನೋಡಿ. ಅದಕ್ಕೆ ಬೇಲದ ಕುಪ್ಪೆ